ಮತ್ತೆ ಜಯ ಚೌಧರ್ ಅವರು ಖಂಡಿಸಿದ್ದಾರೆ. ಇದರ ನಾವು ಎರಡನೇ ಭಾಗವಾಗಿ ನಾವು రెండు విషయాలు ఆదిత్య విషయం వంటకాల్లో నాటి లేదా శరీరంలో కష్టాలు ಅದ್ರಲ್ಲಿ ನಾವು ಎರಡು ಭಾಗಗಳನ್ನು ನೋಡಿದ್ದೇವೆ. ಅತಿ ಸರ್ಕಾರ ಮಾಡುವಂತ ಅವರಾಗಿ ಮತ್ತು ಹೊಂದಿಕೆಗಳಿರುವಂತ ಅವರನ್ನು ಮಾಡಿಕೊಂಡು ನೋಡಿದ್ದೇವೆ. ಈ 5 ವರ್ಷಗಳಲ್ಲಿ 7 ಈ ಒಂದು 5 ವಚನಗಳು ನಾವು ಓದ್ಕೊಂಡಿದ್ದಲ್ಲಿ ಇದರಲ್ಲಿ ನಾವು 7 ಭಾಗಗಳನ್ನು ನಾವು ನೋಡ್ತೀವಿ. ಮೊದಲನೇದು ಸಹೋದರರ ಪ್ರೀತಿ. ಆದಿತ್ಯ ವಿಷಯ ಎರಡನೇದು ಅತಿಥಿ ಸರ್ಕಾರವನ್ನು ಮಾಡುವುದನ್ನು ನೀವು ಮರೆಯಬೇಡಿ. ಯಾಕಂದ್ರೆ ಹಿಡಿಯದನೆ ಕೆಲವರು ಅವರು ದೇವದೂತರಿಗೆ ಅವರು ಅತಿಥಿ ಸರ್ಕಾರವನ್ನು ಮಾಡಿದ್ದಾರೆ. ಮೂರನೇದಾಗಿ ನಾವು ಬಂಧಕಗಳಲ್ಲಿ ಇದ್ದವರ ಕುರಿತಾಗಿ ನಾವು ನೆನಪು ಮಾಡಿಕೊಳ್ಬೇಕು. ನಂತರ ನಾವು 4ನೇದನ್ನು ನೋಡಿದ್ರೆ ಜಮೆಗಳು ಅಥವಾ ಕಟ್ಟುಗಳು ಇದ್ದವರ ನಾವು ನೆನಪು ಮಾಡ್ತೇವೆ. ಇವಾಗ ನಾವು ಉಳಿದಂತ 3 ವಿಷಯಗಳ ಕುರಿತಾಗಿ ನಾವು ಪ್ರಾಧಾನ್ಯತೆ. 5ನೇದಾಗಿ ಆ ಒಂದು ವಿವಾಹದ ಕುರಿತ ದೇಶದಾಗಿ 6ವದಿగా ದೇಶ ವಿಷಯಾರ್ಥಿ ತೀರ್ಪು. ನಂತರ 6ನೇದಾಗಿ ಆ ವೇಶ್ಯರ ಕುರಿತಾದ ಅವ್ರಿಗೆ ಸಿಗುವಂತ ತೀರ್ಪಿನ ಕುರಿತಾಗಿ 7ನೇದಾಗಿ ಹಣದ ಆಶೆ ಇಲ್ಲದವರಾಗಿ ಇದ್ದದರಲ್ಲಿ ಸಂತೃಪ್ತಿಯಾಗಿರೋ ಅದ್ರ ಕುರಿತಾಗಿ. ಒಂದು ಬಾರಿ ನಾವು 1-5 ವಚನಗಳು ಮತ್ತೊಂದು ಬಾರಿ ನಾವು ವಿಶ್ವಾಸಿಗರ ಪತ್ರಿಕೆ. ಇದು ವಿಶ್ವಾಸಿಗರಿಗೆ ಬರೆದಂತ ಪತ್ರಿಕೆ. ಇದು ಅನ್ಯ ಜನರಿಗೆ ಬರೆದಂತ ಪತ್ರಿಕೆ ಇದು ಅಲ್ಲ. ಆದ್ದರಿಂದ ಇದರಲ್ಲಿ ಪ್ರತಿಯೊಂದು ವಚನವು ಪ್ರತಿಯೊಂದು ಪದವು ನಾವು ತುಂಬಾ ಕ್ಷುಣ್ಣವಾಗಿ ನಾವು ಅದನ್ನ ಅರ್ಥ ಮಾಡ್ಕೊಂಡು ಓದಿಸಬೇಕಾಗಿದೆ. సహోదర ప్రేమ నిలువుగా ఉండని, ಸಹೋದರ ಸ್ನೇಹವು ನೆಲೆಯಾಗಿರಲಿ. ಅತಿ ಸರ್ಕಾರ ಮಾಡುವುದನ್ನು ಮರೆಯಬೇಡ್ರಿ. దాని వలన కొందరు ఎరుగకే దేవదూతలు ಅದನ್ನು ಮಾಡುವಲ್ಲಿ ಕೆಲವರು ತಿಳಿಯದೆ ದೇವದೂತರನ್ನು ತತ್ಕರಿಸಿದ್ದಾರೆ. మీరు వారితో కూడా బంధింపబడినట్లు బంధకంలో ఉన్న వారిని ಸೆರೆಯವರ ಸಂಗಡ ನೀವು ಜೊತೆ ಸೆರೆಯವರೆಂದು ಭಾವಿಸಿಕೊಂಡು ಅವರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. మీరు శరీరంతో ఉన్నారు కనుక కష్టమును అనుభవించిన వారిని జ్ఞాపకం. ನೀವು ಅನ್ಯಾಯ ಸಂಭವಿಸಿದಂತೆ ತಿಳಿದು ಅನ್ಯಾಯ ಅನುಭವಿಸುವವರನ್ನು ನೆನೆಸಿರಿ. వివాహం అన్ని విషయంలో ఘనమైనది కాదు. ದಾಂಪತ್ಯವು ಮಾನ್ಯವಾದ ಪಾನಕು ನಿಷ್ಕಲಮಯమైనది కాదు. ಎಲ್ಲರೂ ಹೆಚ್ಚಬೇಕು. ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕು. ನಿಷ್ಕಳಂಕವಾಗಿರಬೇಕು. ವೇಷತಕ್ಕನ್ನು ವ್ಯಭಿಚಾರಕ್ಕನ್ನು దేవుడు తీర్పు తీర్చు. ಯಾರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸುವೆನೆಂದು ತಿಳಿದುಕೊಳ್ಳಿರಿ. ಧನಾಪೇಕ್ಷೆ లేని వారుగా మీకు కలిగిన వాటితో ದ್ರವ್ಯಾಸೆ ಇಲ್ಲದವರಾಗಿ ನಿಮಗೆ ಇರುವುಗಳಲ್ಲಿ ತೃಪ್ತರಾಗಿರಿ. ಸಹಾಯ ಮಾಡಿದಲ್ಲಿ ಕಡೆ ನಮ್ಮ
ನಮ್ಮೊಂದು ಸಭೆಯಲ್ಲಿ ಹಿರಿಯರು ಜನ ಇದ್ದಾರೆ. ಆದರೆ ಬಾಕಿ ಅಂತರಿರುವಂತವರು ಅದಕ್ಕೆ ಬೇಜಾರು ಮಾಡ್ಕೊಂಡ್ರೆ ವಿವಾಹ పిల్లలు చెప్తున్నాను ಎಲ್ಲ ಮದುವೆ ಆಗಿ ವ್ಯವಸ್ಥೆ ನಡೆಸೋರು ತುಂಬಾ ಜನ ಇದ್ದಾರೆ. ये विवाह లేదా దేవుని యొక్క వివాహ విశిಷ್ಟತೆ తెలుసుకోవడం మన చాలా So, ನಮ್ಮ ಒಂದು ಸಭೆಯಲ್ಲಿ ದೇವರ ಒಂದು ವಿವಾಹದಲ್ಲಿ ದೇವರ ಒಂದು ಇಟ್ಕೋಬೇಕಾದ್ರೆ ತುಂಬಾ ಪ್ರಾಮುಖ್ಯತೆ. దాని వివాహానికి ఎదురు చూస్తున్న ಸರಿಯಾಗಿ ಮನೆಗೆ ಇದು ನೋಡುವಂತ ఒక ఇయర్స్ లో ఈ యూత్ ఇంకా పెరుగుతుంది ಇನ್ನೊಂದು 4-5 ವರ್ಷದಲ್ಲಿ ಈ ಒಂದು ಯವನ ಮಕ್ಕಳ ಒಂದು ಸ್ವಲ್ಪ ಹೆಚ್ಚಾಗುತ್ತದೆ. ದೇವರ ಬಯಸುವುದು ಸಹ ಇದೇ ಆಗಿದೆ. ಮಾಡಂడి So, ಕುಟುಂಬವಾಗಿ ಕಟ್ಟಲ್ಪಟ್ರಿ, ನೀವು ಹೊಲ ನೀವು ಫಲಿಸಿರಿ, ನೀವು ಅಭಿವೃದ್ಧಿಯಾಗಿ. వివాహం ఎక్కడికైనా వాటి వివాహం అన్ని విషయంలో ನೋಡಿದ್ರೆ ನಾವು ಈ ಒಂದು ವಿವಾಹ ದಾಂಪತ್ಯವು ಮಾನ್ಯವಾದದ್ದು ಎಂದು ನೀವು ತಿಳಿಸಬೇಕು. ಮೊದಲೇ ವಿವಾಹ ఆదాం ఒంటరిగా ఉన్నాడు దేవుడు ఒంటరిగా ఉండకూడదు అని చెప్పి వివాహం జరిగింది అది ಆದಿಕಾಂಡ 2ನೇ ಅಧ್ಯಾಯದಲ್ಲಿ ನಾವು ನೋಡಬಹುದು. ಮೊದಲನೇ ಆ ಒಂದು ವಿವಾಹ ಮನುಷ್ಯನು ಒಬ್ಬಂಟಿಯಾಗಿ ಇರಬಾರದೆಂದು ಕರ್ತನು ಬಯಸಿ ಅವನೊಟ್ಟಿಗೆ ಒಂದು ಸಂಗಾತಿಯನ್ನು ಸೇರಿಸಿ ಮೊದಲನೇ ವಿವಾಹವನ್ನು ಮಾಡಿದ್ದಾನೆ. ಅಲ್ಲಿ ಆ ಒಂದು ಮದುವೆಗೆ ಹಿರಿಯರು ಯಾರಂದ್ರೆ ಅದು ಕರ್ತನೇ ಆಗಿದ್ದಾನೆ. ಅದಕ್ಕಾಗಿ ಈ ಒಂದು ವಿವಾಹ ದಾಂಪತ್ಯ ವಿವಾಹ ಅಂದ್ರೆ ಎಲ್ಲಾ ವಿಷಯದಲ್ಲಿ ಅದು ಶ್ರೇಷ್ಠವಾದದ್ದು. 2:20 ನಾವು ನೋಡ್ಕೊಳ್ಬಹುದು. 20 అప్పుడు ఆదాము పేరు పెట్టి అయినను ఆదాముకు కాటేరు సహాయం అంటే ఈ పశువు పక్షులన్నీ తోడుగా ఉన్నాయి కానీ ఆదాముకు కాటేరు ಅಲ್ಲಿ ಈ ಒಂದು ಆದಾಮನಿಗೆ ಎಲ್ಲಾ ಪಕ್ಷಿಗಳು ಆಕಾಶದ ಪಕ್ಷಿಗಳು ಎಲ್ಲವೂ ಸಹ ಅವನಿಗೆ ಜೊತೆಲಿದ್ದು ಆದ್ರೂ ಸಹ ಅವನಿಗೆ ಸರಿಯಾದಂತ ಒಂದು ಸಹಾಯ ಅವನಿಗೆ ಜೊತೆ ಇರಲಿಲ್ಲ. అప్పుడు 20 అప్పుడు ఎప్పుడు ಅವಾಗ ನೋಡಿದ್ರೆ ಈಗಿರುವಲ್ಲಿ ಅಂದ್ರೆ ಯಾವಾಗ ಅಂತ ನಾವು ನೋಡಿದ್ದಾಗ ఎప్పుడైతే ఆదాము కాటేరు సహకారం లేదని దేవుడు ఎరిగాడు ಯಾವಾಗ ಆ ಒಂದು ಮನುಷ್ಯನಿಗೆ ಸರಿ ಬೀಳುವ ಸಹಕಾರಿ ಕಾಣಲಿಲ್ಲ ಅಂತ ಕರ್ತವ್ಯ ತಿಳಿಸಿದ್ದ. ఈ జంతువులు ఈ పక్షులు ఏది సహాయం చేయదు కాటేరు సహకారం కాదని దేవుడు ఎరిగాడు. ಸೊ ಆ ಒಂದು ಪಕ್ಷಿಗಳು ಯಾವ ಸಹ ಈ ಒಂದು ಆದಾಮನ ಮನುಷ್ಯನಿಗೆ ಸಹಾಯ ಮಾಡೋದಿಲ್ಲ ಅಂತ ಕರ್ತವ್ಯ ತಿಳಿಸಿದ್ದ. ಈಗ ಸೊ ಆ ಒಂದು ಆದಾಮನಿಗೆ ಮನುಷ್ಯನಿಗೆ ಗಾಢ ನಿದ್ದೆಯನ್ನು ಬರಮಾಡಿ ಅವನ ಪಕ್ಕ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಒಂದು ಆ ಕ್ರಿಯೆಯನ್ನು ಮಾಡಿದ್ದಾರೆ. ఎందుకంటే దేవుడు ఏం చెప్పాడు 18వ వచనం 18ನೇ ವಚನದಲ್ಲಿ ನಾವು ನೋಡುವುದಾದ್ರೆ నరుడు ఒంటరిగా ఉంటాడు ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ. వానికి కాటేరు సహకారం చేస్తాను అక్కడ తెలుసు ಸೊ ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವುದೆಂದು ಅದನ್ನು ಅಲ್ಲಿ ಮಾಡಿದ್ದಾರೆ. కానీ అది సహాయం దయచేసాయి ఆదాము ಆದ್ರೆ ಕರ್ತನು ಆತನ ಜೊತೆಗೆ ಕೊಟ್ಟಿದಂತ ಪಕ್ಷಿಗಳು ಆ ಒಂದು ಆದಾಮನಿಗೆ ಸಹಾಯಕ್ಕೆ ಬರಲಿಲ್ಲ. సహకారాలు ఉన్నాయా ಸೊ ಅವನಿಗೆ ಆ ಒಂದು ಆದಾಮನಿಗೆ ಸಹಾಯಕರಾಗಿ ಇದ್ದವ కానీ ಇಲ್ಲ. ಆದ್ರೂ ಸಹ ಅವನು ಒಬ್ಬಂಟಿಗನಾಗಿ ಬಿಡುತ್ತಾರೆ. ఎన్ని సంవత్సరాలు ఆదాము అలా ఒంటరిగా ಎಷ್ಟು ವರ್ಷಗಳ ಕಾಲ ಆ ಒಂದು ಆದಾಮನು ಆ ಒಂದು ಪಕ್ಷಿಗಳ ಜೊತೆ ಒಬ್ಬಟ್ಟಿಯಾಗಿದ್ರೆ ಗೊತ್ತಿಲ್ಲ. అన్ని ఉన్నప్పటికీ ఆదాము ఒంటరిగా ఉన్నాడు కాబట్టి దేవుడు ಸೊ ಎಲ್ಲ ಇದ್ರೂ ಸಹ ಆದಾಮನು ಒಬ್ಬಟ್ಟಿಯಾಗಿ ಆದ್ರಿಂದ ಕರ್ತನು ಆದಾಮನಿಗೆ ಒಬ್ಬ ಸಹಕಾರಿಯನ್ನು ದೇವರು ಉಂಟು ಮಾಡಿದ್ದಾನೆ. 7వ ఆదాము దేవుడు నేల మట్టితో నిర్మించాడు. 7ನೇ ವಚನ ನಾವು ನೋಡಿದ್ರೆ ಆದಾಮನನ್ನು ಆ ಒಂದು ಮಣ್ಣಿನಿಂದ ಮಾಡಿದ್ದಾನೆ ಕರ್ತನು. కానీ ఇక్కడ 22వ అవ్వని ఆదాములో నుంచి నిర్మించాడు. ಆದ್ರೆ ಈ ಒಂದು 21-22ನೇ ವಚನಗಳು ನಾವು ನೋಡುವುದಾದ್ರೆ ಆ ಒಂದು ಹಬ್ಬಗಳನ್ನ ಆತನ ಮನುಷ್ಯನಿಂದ ಆ ಮಾಂಸಗಳಿಂದ ಆ ಒಂದು ಎಲುಬುಗಳಿಂದ ಉಂಟು ಮಾಡಿದ್ದಾನೆ. నిర్మించిన తర్వాత ఆ స్త్రీని ఆదాము దగ్గర దేవుడే మనం 22 ಆ ಒಂದು ಸ್ತ್ರೀಯನ್ನು ಉಂಟು ಮಾಡಿದ ನಂತರ ಆ ಒಂದು ಸ್ತ್ರೀಯನ್ನು ಆದಾಮನ ಬಳಿಗೆ ಕರ್ತನೆ ಕರೆದುಕೊಂಡು ಬಂದಿದ್ದಾನೆ ನಾವು ನೋಡ್ತಾ ಇದ್ವಿ. వివాహం ఎక్కడ జరిగిందంటే 25వ వచనంలో మొదటి భాగం ಮೊದಲನೇ ವಿವಾಹ ಇಲ್ಲಿ ನಡೆದಿದೆ. 25ನೇ ವಚನ ಮೊದಲನೇ ಭಾಗದಲ್ಲಿ ನಾವು ನೋಡಿದ್ರೆ ఆదామును ಅವಾಗ ಆದಾಮನು ಮತ್ತು ಅವನ ಹೆಂಡತಿಯು ಅಂತ ನೋಡಿದ್ದಾಗ దేవుడు ಆ ಒಂದು ಕರ್ತನು ಮೊದಲೇ
ವಿವಾಹವನ್ನು ಆ ಒಂದು ಏದೇನಿನ ತೋಟದಲ್ಲಿ ಮಾಡಿದ್ದ ನಾವು ನೋಡುತ್ತೇವೆ. కాబట్టి ఆ స్త్రీ ఆదాము సాటి సహకారిగా అక్కడ ಸೊ ಆದ್ರಿಂದ ಆ ಒಂದು ಸ್ತ್ರೀ ಆದಾಮನಿಗೆ ಸರಿಯಾದ ಸಹಕಾರಿಯಾಗಿ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. అతని ఎముకల్లోకి ఎముక, ಸೊ ಆತನ ಎಲುಬುಗಳಲ್ಲಿ ಒಂದು ಎಲುಬಾಗಿದ್ದಳು. అతని మాంసంలో మాంసం ಸೊ ಅವನ ಮಾಂಸದಲ್ಲಿ ಮಾಂಸವಾಗಿದ್ದಳು. కాబట్టి ఆ స్త్రీ సహకారిగా ಸೊ ಇದು ಆ ಒಂದು ಮನುಷ್ಯನಿಂದ ತೆಗೆಯಲ್ಪಟ್ಟದು, ಆ ಒಂದು ಮನುಷ್ಯನಿಂದ ಮಾಡಲ್ಪಟ್ಟದು. ಆದ್ರಿಂದ ಆ ಒಂದು ಆದಾಮನಿಗೆ ಸಹಕಾರಿಯಾಗಿ ಅವಳು ನಿಂತಿದ್ದಾಳೆ. ఎందుకు ఇక్కడ వివాహం మంచి విషయంలో నిర్ణయిస్తారు. ಯಾಕಿಲ್ಲಿ ಈ ಒಂದು ಎಬ್ರಿಯ ಬರೆದ ಪತ್ರಿಕೆಯಲ್ಲಿ ಈ ಒಂದು ವಿವಾಹ ಎಲ್ಲಾ ವಿಷಯದಲ್ಲಿಯೂ ಸಹ ಎಲ್ಲದಕ್ಕಿಂತಲೂ ಶ್ರೇಷ್ಠವಾದಂತ ಬರೆಯಲ್ಪಟ್ಟಿದೆ ಅಂತ ನೋಡಿದಾಗ ಮೊದಲನೇದಾಗಿ ನಾವು ನೋಡಿದ್ರೆ ಮತ್ತೆ ಮತ್ತಾಯ ಸುವಾರ್ತೆ 19ನೇ ಅಧ್ಯಾಯ 6ನೇ ವಚನ. కాబట్టి కాబట్టి వారికును ఇద్దరు కాక ఏక శరీరంలో ఉన్నారు కనుక దేవుడు జతపరిచిన ಹೀಗಿರುವಲ್ಲಿ ಅವರು ಇನ್ನೂ ಒಬ್ಬರಲ್ಲ, ಒಂದೇ ಶರೀರವಾಗಿದ್ದಾರೆ. ಆದ್ದರಿಂದ ದೇವರು ಕುಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು ಎಂದರು. ಯಾರಿದನ್ನ ಆ ದೇವರು ಕುಡಿಸಿದ್ದಾರೆ? ಯಾರು ಈ ಒಂದು ವಿವಾಹವನ್ನು ಮಾಡಿದ್ದಾರೆ? ಕರ್ತನೆ ಅವರನ್ನು ಒಂದಾಗಿ ಕುಡಿಸಿದ್ದಾನೆ. దేవుడు జతపరుస్తాడు కాబట్టి దాని విషయంలో ಸೊ ಈ ಒಂದು ಗಂಡ ಹೆಂಡತಿಯನ್ನು ಕರ್ತನು ಕುಡಿಸುವನಾಗಿದ್ದಾನೆ. ಆದ್ದರಿಂದ ಇದು ಎಲ್ಲಾ ವಿಷಯದಲ್ಲಿ ಶ್ರೇಷ್ಠವಾದದ್ದು ಎಂದು ನಾವು ಬೇಕಾಗಿದೆ. అందుకే అది పవిత్రమైన ಸೊ ಅದಕ್ಕಾಗಿ ಅದನ್ನ ಹೇಳ್ತಾರೆ, ಇದು ಆ ಒಂದು ಪರಿಶುದ್ಧವಾದಂತಹ ಪವಿತ್ರವಾದಂತಹ ಈ ಒಂದು ಆ ಒಂದು ಬಂಧ ಅಂತ ನಾವು ಹೇಳ್ಬೋದು. కానీ ఈ రోజున వివాహమైనది ఉండాలని అందులో ఆర్భాటాలు విషయం చేస్తున్నారు కానీ వివాహ బంధం. ಆದ್ರೆ ಈ ದಿನಗಳಲ್ಲಿ ಈ ಒಂದು ಯಾವ ರೀತಿಯಾಗಿ ನಾವು ನೋಡ್ತಾ ಇರ್ಬೋದಂದ್ರೆ, ನಾವು ಮಾಡುವಂತ ಈ ಒಂದು ವಿವಾಹ ಘನವಾಗಿ ಕಾಣಬೇಕಂತ ಅದು ಹೊರಗಡೆ ತೋರ್ಸಕ್ಕೆ ಘನವಾಗಿ ಮಾಡ್ತಾ ಇದ್ರೆ, ಆದ್ರೆ ಅವರ ಒಂದು ಸಂಬಂಧ ಘನವಾಗಿ ಇರ್ತಾ ಇಲ್ಲ. చిక్కునేలాగా 2 రోజులు 3 రోజులు వారి వివాహ ಲಕ್ಷಗಟ್ಲೆ ಕೋಟಿಗಟ್ಲೆ ಆ ಒಂದು ವೆಚ್ಚೆಯನ್ನು ಮಾಡಿ ಆ ಒಂದು ವಿವಾಹವನ್ನು ಮಾಡ್ತಾ ಇದ್ರೆ, ಆ ಒಂದು ವಿವಾಹದ ಪುಸ್ತಕ ತುಂಬಾ ಜನ ಘನವಾಗಿ ಶ್ರೇಷ್ಠವಾಗಿ ಹೇಳ್ಕೊಡ್ತಾ ಇದ್ರೆ, ಆದ್ರೆ ಅವರ ನಡುವೆ ಇದ್ದಂತ ಆ ಒಂದು ದಾಂಪತ್ಯ ಜೀವನ ಅದು ಘನವಾಗಿ ಇರ್ತಾ ಇಲ್ಲ. వివాహం కనుక జరగకపోయిన పర్లేదు, దేవుని సన్నిధిలో ఒక వాక్యం ద్వారా జరిగిన పర్లేదు, దేవుడి ದೇವರು ಮಾಡಿದಂತ ಆ ಒಂದು ವಿವಾಹ ಅದು ಯಾವ ರೀತಿಯಾಗಿ ಯಾವ್ದೋ ಜಾಸ್ತಿ ವ್ಯಕ್ತಿಯಿಂದ ನಡೆದೇ ಇದ್ರು ಸಹ, ಆದ್ರೆ ಅವರ ನಡುವೆ ಇರುವಂತ ಸಂಬಂಧ ಆ ಒಂದು ದಾಂಪತ್ಯ ಜೀವನ ಅದು ಘನವಾಗಿ ಇರಬೇಕಾಗಿದೆ. ధర్మగీత 4:10 సకల సంతోషకరమైనది వివాహం. ಸೊ ಇಲ್ಲಿ ನಾವು ಆ ಒಂದು ಮದುವೆಯ ವಿವಾಹದ ಪ್ರೀತಿಯ ಒಂದು ಸಂಬಂಧ ನೋಡ್ತಾ ಇದ್ದೇವೆ. ಹೇಳಿ ಮದುವೆ ನಿನ್ನ ಪ್ರೀತಿಯ ಎಷ್ಟು ರಮ್ಯ, ನಿನ್ನ ಪ್ರೇಮವು ದ್ರಾಕ್ಷಾರಸಕ್ಕಿಂತಲೂ ಎಷ್ಟೋ ಮೇಲು, ನಿನ್ನ ತೈಲದ ಪರಿಮಳವು ಸಕಲ ಸುಗಂಧ ದ್ರವ್ಯಗಳಿಂದ ಎಷ್ಟೋ ಮನೋಹರ. ಸೊ ಆ ಒಂದು ಮದುವೆಯಲ್ಲಿ ಇದ್ದಂತ ಅವರ ನಡುವೆ ಇದ್ದಂತ ಆ ಒಂದು ಪ್ರೀತಿ ಅದು ಎಷ್ಟೋ ಶ್ರೇಷ್ಠವಾದದಾಗಿದೆ. ಅದೇ ವಿವಾಹ ಬಂಧನದಲ್ಲಿ దేవుడు ಸೊ ಆ ಒಂದು ಮದುವೆ ಆದ್ಮೇಲೆ ಅವರಿಬ್ಬರ ನಡುವೆ ಎಷ್ಟೋ ಜಗಳಗಳು, ಎಷ್ಟೋ ಕಷ್ಟಗಳು, ಅವ್ರ ನಡುವೆ ಎಷ್ಟೋ ವ್ಯತ್ಯಾಸಗಳು ಬಂದಿರ್ಬೋದು. ಆದ್ರೂ ಸಹ ಅದನ್ನ ದಾಟಿ ಒಬ್ಬರನ್ನೊಬ್ಬರು ಕ್ಷಮಿಸಿಕೊಂಡು ಅದರ ಆ ಒಂದು ಜೀವನವನ್ನು ಮುಂದೆ ಹೊತ್ತದು ಅದು ದೇವರ ಪ್ರೀತಿ ಆಗಿದೆ. ఒకరిని చూడకుండా ఒకరు ఉండలేకపోతున్నారు. ಆ ಒಂದು ಮದುವೆ ಪ್ರೀತಿ ಎಷ್ಟು ಆ ಒಂದು ಸಂಬಂಧ ಎಷ್ಟು ದೊಡ್ಡದಾದ್ರೆ ಒಬ್ಬರ ಮೇಲೆ ಒಬ್ರು ಕಿಚ್ಚಾಡಿಕೊಂಡಿದ್ರು ಸಹ ಅದೇ ಒಬ್ಬರು ನೋಡದೆ ಮತ್ತೊಬ್ರು ಇರ್ಲಿಕ್ಕೆ ಆಗಲ್ಲ. ಅಷ್ಟೊಂದು ಅವರ ಒಂದು ಸಂಬಂಧ ಅಷ್ಟೊಂದು ಪವಿತ್ರವಾದುದಾಗಿದೆ. ఒకరి నిమిత్తం బాధను భరిస్తారు. ఇది వివాహం. ಸೊ ಇದು ಮದುವೆಗಾಗಿ ಅವರ ನಡುವೆ ಇದ್ದಂತ ಒಂದು ಜಾಸ್ತಿ ಒಬ್ಬನೊಬ್ರು ಸಹಿಸ್ಕೊತಾರೆ, ಒಬ್ಬನೊಬ್ರು ಪ್ರೀತಿಸ್ಕೊತಾರೆ. ಇದು ಅವರ ನಡುವೆ ಇರುವಂತ ಸಂಬಂಧ ಈ ರೀತಿ ಆಗಿರುತ್ತದೆ.
ವಿವಾಹದಲ್ಲಿ ಬರ್ತೀವಲ್ಲ ವೃತ್ತಿ ಲಾಭವು ರಕ್ತ ಲಾಭ ಅದು ಯೆಹೋವನ ಅನುಗ್ರಹವೇ. ವಿವಾಹದ ಪ್ರಕಾರ ದೇವರಲ್ಲಿ ಸೊ ಈ ಒಂದು ವಿವಾಹದ ಮದುವೆ ಒಂದು ಶ್ರೇಷ್ಠತೆ ಇದು ದೇವರಿಂದ ಸಿಕ್ಕಿದಂತ ಅವ್ರಿಗೆ ಮಾತ್ರ ಇದು ಸಿಗುವಂತದ್ದಾಗಿದೆ. ವಿವಾಹ ಎಂದು ಸೊ ಎರಡನೇ ನೋಡಿದ್ರೆ ಆ ಒಂದು ಮದುವೆ ಯಾಕೆ ಶ್ರೇಷ್ಠವಾದಂತ ನಾವ್ ಹೇಳ್ಬೇಕಂದ್ರೆ ದೇವರ ಪಕ್ಷವಾದ ಎರಡನೇ ಅಧ್ಯಾಯ ಇದು ಮೊದಲ ವಿವಾಹ ಸತ್ಯದಲ್ಲಿ ಬಗ್ಗೆ ಅಂತ ಹೇಳ್ತಾರೆ. ఇక్కడ ಸ್ವಯಂగా వివాహ ಇಲ್ಲಿ ಆ ಒಂದು ಕರ್ತನಾದ ಯೇಸು ಕ್ರಿಸ್ತನೇ ಆ ಒಂದು ಮದುವೆಗೆ ಕರೆದಿರೋದು ನಾವು ನೋಡ್ತಾ ಇದ್ದೀವಿ. బైబిల్ ఎక్కడ ఏ ఫంక్షన్ కానీ ఏ బట్టలు కానీ దేనికి ప్రభుత్వం ಸೊ ಮತ್ತೆ ಯಾವುದು ವಿಧುಗಳಿಗೆ ಯಾವೊಂದು ಆ ಸಂದರ್ಭಗಳಿಗೂ ಸಹ ಕರ್ತನು ಹೋಗಿದ್ದಾದ್ರು ಕರೆದಿದ್ದಾದ್ರು ನಾವು ನೋಡ್ಲಿಕ್ಕಾಗಲ್ಲ. ఇచ్చాడు కానీ ప్రభుత్వం బట్ ఏదో ఒక ఫంక్షన్ జరిగే వాటికి ప్రభుత్వం ఇచ్చాడు. ಸೊ ಕರ್ತನನ್ನು ಅಲ್ಲಿ ನಡೆಯುವಂತ ಬೇರೆ ಯಾವ ವಿಚಾರಕ್ಕೂ ಕರೆದಿದ್ದ ನಾವು ನೋಡಿದ್ವಿ. ಸ್ವಯಂగా వివాహాన్ని ఆహ్వానించారు కాబట్టి ಸೊ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನೇ ಅವರು ಸ್ವಯಂವಾಗಿ ಕರ್ತನನ್ನು ಕರೆದಿದ್ದಾರೆ, ಒಂದು ಮದುವೆಗೆ ಆಹ್ವಾನ ಮಾಡಿದ್ದಾರೆ. ಅದಕ್ಕೆ ಈ ಒಂದು ವಿವಾಹ ಘನವಾಗಿ ಕಾಣಿಸುವಂತದ್ದಾಗಿದೆ. వివాహ బంధం అది ఒక బాహ్య సౌందర్యాన్ని కానీ బలాన్ని చూసి వారి యొక్క సామర్థ్యాన్ని ಸೊ ಈ ಒಂದು ವಿವಾಹದ ಒಂದು ಸಂಬಂಧ ಅದು ಹೊರಗಿನ ಸೌಂದರ್ಯವನ್ನು ನೋಡಿ ಅದು ಹೊರಗಿನ ಬಲವನ್ನು ನೋಡಿ ಆಗುವಂತದಲ್ಲ. దేవుని చిత్తంలో జరిగిందా లేదా ముఖ్యమైన విషయం. ಸೊ ಇದು ಕರ್ತನ ಚಿತ್ತದಲ್ಲಿ ನಡೆದಿದ್ಯಾ ಇಲ್ವಾ ಅನ್ನೋದು ಮಾತ್ರವೇ ಇದು ವಿವಾಹದ ಸಂಬಂಧ ಆಗಿದೆ. అంటే విశ్వాసిగా ఇద్దరు కానీ ఏకజతపరిచిన ಒಬ್ಬ ವಿಶ್ವಾಸಿಗರಾಗಿ ಇಬ್ರು ಅವ್ರ ಜೊತೆ ಕೂಡಿಸಲ್ಪಟ್ಟಿದ್ದಾಗ అటువంటి వివాహ బంధాన్ని ఎంతో ఆశ్రయించబడతారు లేదా ಸೊ ಆ ರೀತಿಯಾದ ಆ ಒಂದು ಮದುವೆಯ ಸಂಬಂಧವನ್ನು ನೋಡಿದವರು ಅವರು ಎಷ್ಟೋ ಜನ ಅವರು ಆಶೀರ್ವಾದಗಳನ್ನು ಪಡೆದುಕೊಂಡವರಾಗಿದ್ದಾರೆ. దేవుడు ఆదామును ఫలించాడు ಕರ್ತನು ಆದಾಮನು ಮತ್ತು ಹೇವಳನ್ನು ಅವರಿಬ್ಬರನ್ನು ಒಟ್ಟಾಗಿ ಕುಡಿಸಿ ನೀವು ಫಲವನ್ನು ನೀವು ಫಲಿಸಿ ಅಭಿವೃದ್ಧಿಯಾಗಿ ಅಂತ ಹೇಳಿದ್ದಾರೆ. కానీ ఆనందాన్ని లేదు ಸಂತೋಷಾన్ని లేకపోతే ಆದ್ರೆ ಚೈತಾನ್ಯ ಕೆಲವು ಕುಟುಂಬಗಳ ನಡುವೆ ಸೇರಿ ಅವರ ನಡುವೆ ಇರುವಂತಹ ಒಂದು ಸಂತೋಷ ಅವ್ರಿಗೆ ಇಲ್ಲದೆ ಇರುವಂತದಾಗಿ ಮಾಡೋದು. కనుక రక్షించబడి మనందరం వివాహం జరిగిన ప్రతి ఒక్కరూ ಆದ್ರಿಂದ ರಕ್ಷಿಸಲ್ಪಟ್ಟ ವಿಶ್ವಾಸವನ್ನಿಟ್ಟ ಪ್ರತಿ ಒಬ್ಬರು ಸಹ ಅವರ ಒಂದು ದಾಂಪತ್ಯ ಜೀವನದಲ್ಲಿ ಅವರ ಒಂದು ಕುಟುಂಬವನ್ನು ಕಟ್ಟಿಕೊಡುವುದು ಅದು ತುಂಬಾ ಪ್ರಾಮುಖ್ಯಕರವಾದ ವಿಷಯ ಆಗಿದೆ. ఎలా ఉండాలంటే ಸಂಬಂಧ ಯಾವ ರೀತಿಯಾಗಿ ಇರ್ಬೇಕಂದಲ್ಲಿ తెలుగులో యాడ్ పాటగా ಸೈಕಲ್ ಯಾರು ನೀವು ನೋಡಿರ್ಬೋದು. బాల్ మధ్యలో ఇటొకే లాగుతా ఉంటుంది. ಬಾಲನ್ನ ಸೈಕಲ್ ಹಾಕಿ ಹಚ್ಚಿ ಕಡೆ ಒಂದು ಆನೆ ಮತ್ತೊಂದು ಕಡೆ ಆನೆ ಎಳಿತಾ ಇರುತ್ತೆ. ఎంత చేతులు ఆగినా కానీ ఆ బాల్ అయితే ಇದು ಎಷ್ಟೋ ಬಲದಿಂದ ಶಕ್ತಿಯಿಂದ ಎಳೆದ್ರು ಸಹ ಆ ಬಾಲ್ ಅಲ್ಲಿಂದ ಹೊರಗೆ ಬರೋದಿಲ್ಲ. సాధారణ ఎంతో ఎంతో వ్యాపంలో ప్రాబ్లమ్స్ తేవాలని ఎంత గట్టిగా లాగుతూ ఉంటాడు. ಸೊ ಸೈತಾನು ಎಷ್ಟೊಂದು ತನ್ನೊಂದು ಶಕ್ತಿಯಿಂದ ಆ ಒಂದು ಸಂಬಂಧದಲ್ಲಿ ವಿವಾಹದ ಸಂಬಂಧದಲ್ಲಿ ಅವ್ರಿಗೆ ನಡುವೆ ಜಗಳವನ್ನು ಉಂಟುಕೊಡ್ಬೇಕಂತ ಅವನೊಂದು ಪ್ರಯತ್ನ ಮಾಡುತ್ತಾ ಇದ್ರು. చిన్న చిన్న విషయాలకి గొడవలైపోయి విడాకు సందర్భాలు ಸಣ್ಣ ಸಣ್ಣ ವಿಷಯಗಳಿಗೆ ಒಂದು ಜಗಳಗಳನ್ನು ಮಾಡಿಕೊಂಡು ಅವರು ಪರಿತ್ಯಾಗ ಪತ್ರಿಕೆ ತಗೊಳ್ಳುವಂತ ಈ ರೀತಿಯಾಗಿ ఎప్పుడైతే భార్య భర్తల మధ్య కూర్చోదానికి ಯಾವಾಗ ಇವತ್ತು ಆ ಒಂದು ಗಂಡ ಹೆಂಡತಿಯ ನಡುವೆ ಬೇಕಾಲೆಂಬ ನಮ್ಮ ಕರ್ತನನ್ನ ಯೇಸುವಿನಲ್ಲಿ ಮುಂದೆ ಇಡ್ತಾರೋ, ఎప్పుడైతే భార్య భర్తలు ప్రార్థిస్తాం లేదా కుటుంబం ప్రార్థనలో ఉంటుంది, ಯಾವಾಗ ಗಂಡ ಹೆಂಡತಿನ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡ್ತಾರೋ ಅವ್ರ ಕುಟುಂಬ ಒಟ್ಟಾಗಿ ಸೇರಿ ಕರ್ತನಲ್ಲಿ ಆ ಒಂದು ಪ್ರಾರ್ಥನೆಯಲ್ಲಿ ಇರುವರು ఎటువంటి ఏనుగులు లేదా సాధారణ శక్తి మనం పెట్టి ಸೊ ಯಾವ ರೀತಿಯಂತ ಬಂದ ಆನೆಗಳು ಸಹ ಯಾವುದೇ ರೀತಿಯಂತ ಆ ಒಂದು ಸೈತಾನದ ಶಕ್ತಿಗಳು ಆ ಒಂದು ಸಂಬಂಧವನ್ನು ಬಿಡಿಸೋದಕ್ಕೆ ಆಗೋದಿಲ್ಲ ಎಂದು బైబిల్ అంటే దేవుడి యొక్క పరిశుద్ధ వివాహానికి ఎగ్జాంపుల్ ಮಾಡ್ತಾರೆ. ನೋಡಿದಲ್ಲಿ ಕರ್ತನು ಮಾಡಿದಂತ ಏರ್ಪಡಿಸಿದಂತ ಒಂದು ಪರಿಶುದ್ಧ ವಿವಾಹವನ್ನು ನೋಡಿ అబ్బాయి అమ్మాయిని చూడదు, ಅದು ಹುಡುಗ ಹುಡುಗಿಯನ್ನು ನೋಡುವುದಿಲ್ಲ, అమ్మాయి అబ్బాయిని ಅವನು ಹುಡುಗಿ ಹುಡುಗನನ್ನು ಸಹ ನೋಡುವುದಿಲ್ಲ. కానీ ఇద్దరు వివాహాన్ని ಆದ್ರೆ ಇಬ್ಬರು ಸಹ ಅವರು ಮದುವೆಗೆ ಸಿದ್ಧರಾಗಿರುವಂತರಾಗಿರ್ತಾರೆ. ఏది ಯಾವುದು ಮದುವೆಯನ್ನು ನಾವು ನೋಡಿದ್ದಾರೆ. దేవుడి యొక్క వివాహం ಅದು ಕರ್ತನು ಸಿದ್ಧ ಮಾಡಿದಂತ ಮದುವೆ ಅದು ಆಗಿದೆ. ఈరోజు అవిగా అనుకుంటే అక్కడ రిస్కా
ఎటువంటి ఆలోచన లేదు దేవుని చిత్త వివాహానికి ಸೊ ಈ ದಿನಗಳಲ್ಲಿ ಆ ಒಂದು ಹುಡುಗಿಯರು ಅನ್ಕೋತಾ ಇರ್ತಾರೆ, ನನಗೆ ಅಂತ ಹುಡುಗ ಬೇಕು, ಹಣ ಇರಬೇಕು, ಒಳ್ಳೆ ಸಂಪಾದನೆ ಇರಬೇಕು, ಆ ರೀತಿ ಅಂತ ಅವರು ಎಣಿಸೋತರಾಗಿದೆ. ಆದ್ರೆ ಸತ್ಯವೇದದಲ್ಲಿ ಈ ಒಂದು ದಿಕ್ಗಳನ್ನು ನಾವು ನೋಡಿದ್ರೆ, ಕರ್ತನು ಯಾರನ್ನು ಅವರಿಗೆ ನೇಮಿಸಿದಾನೋ ಅವರಿಗಾಗಿ ಆ ಒಂದು ಹುಡುಗಿ ಎಂದು ಎದುರು ನೋಡಿದ್ದಾರೆ. ఎప్పుడైతే ఇంకా ఇంకా ఎటువంటి అందగత్య ఎట్లాంటి అమ్మాయిని లేదని దేవుడు ఏర్పరిచింది ಯಾವಾಗ ಈ ಒಂದು ತಾಯಿಯನ್ನು ಕಳೆದುಕೊಂಡು ಈ ಒಂದು ಇಸಾಕನು ಇದ್ದಾನೋ, ಕರ್ತನು ಯಾರನ್ನು ನೇಮಿಸಿ ಅದನೋ ಅವರಿಗಾಗಿ ಈ ಒಂದು ಇಸಾಕನ್ನು ಎದುರು ನೋಡಿದ ವಿಷಯವನ್ನು ಸಹ ನಾವು ನೋಡಿದ್ವಿ. అది ಇದು ಕರ್ತನು ಏರ್ಪಡಿಸುತ್ತ ನೇಮಿಸುತ್ತ ವಿವಾಹ ಸಂಬಂಧದಲ್ಲಿ ಇರಬೇಕಾದ ಶ್ರೇಷ್ಠವಾದ ಲಕ್ಷಣ ಇದಾಗಿ ఇతరులతో పోల్చుకోదు ಮತ್ತೊಬ್ಬರಿಗೆ ಹೋಲಿಸ್ಕೋಬೇಡ್ರಿ. మనకున్నది దేవుడు మనకు అనుగ్రహించిన వివాహం ಕರ್ತನು ನಮಗೆ ಕೊಟ್ಟಂತ ಆ ಒಂದು ದಾಂಪತ್ಯದ ಸಂಬಂಧದಲ್ಲಿ ಆತನ ಒಂದು ಶ್ರೇಷ್ಠತೆಯನ್ನು ನಾವು ಮುಂದುವರಿಸಬೇಕಾಗಿದೆ. ಅದರ బైబిల్ కనిపిస్తే వివాహ బంధంలో భార్య భర్తలుగా మంచి విషయాలుగా రాయబడిన ನಾವು ಸತ್ಯವೇದದಲ್ಲಿ ನೋಡಿದ್ರೆ ಅವರು ಗಂಡ ಹೆಂಡತಿಯರಾಗಿ ಸತ್ಯವೇದದಲ್ಲಿ ಅವರು ಒಟ್ಟಾಗಿ ಅವರು ದಾರಿಯಲ್ಲಿ ನಡೆದು ಒಳ್ಳೆ ಬುದ್ಧಿಗಳನ್ನು ಒಳ್ಳೆ ವಿಷಯಗಳನ್ನು ಮಾಡ್ಕೊಂಡು ನೋಡ್ಬೋದು. యాకోబు రాహేల్ ಅದೇ ರೀತಿಯಾಗಿ ಯಾಕೋಬ ಮತ್ತು ರಾಹೇಲನ್ನು ಸಹ ನಾವು ನೋಡ್ಬೋದು. అన్న ఎల్కానా ತನ್ನ ಎಲ್ಕಾನ ಅವರನ್ನು ಸಹ ನಾವು నూతన ನೋಡ್ಬೋದು. నిబంధనలో వస్తే మనం ಹೊಸ ಒಡಂಬಡಿಕೆಯಲ್ಲಿ ನಾವು ಅಬ್ದುಲ್ಲಾ ಮತ್ತು ಪ್ರಿಸ್ಕಿಲ್ಲಾ ಅವರಿಬ್ಬರನ್ನು ಸಹ ನಾವು ನೋಡ್ಬೋದು. వీరందరి జీవితాల్లో ಇವರೆಲ್ಲ ಜೀವನದಲ್ಲಿ ತಪ್ಪು ಸೇರುವ ఎక్కడ కష్టం లేకుండా ఆనందంగానే వస్తుంది. ಎಲ್ಲಿ ಅವರ ಒಂದು ಜೀವನದಲ್ಲಿ ಕಷ್ಟಗಳಿಲ್ಲದೆ ಒಂದು ಸಂಕಷ್ಟಗಳಿಲ್ಲದೆ ಸಂತೋಷವಾಗಿ ಅವರ ಒಂದು ಜೀವನ ಮುಂದೆ ಹೊಂದಿದೆಯಾ. మనం వీళ్ళ జీవితాలు కానీ రోజు ప్రతి ఒక్క కుటుంబంలో ಸೊ ನಾವು ಇವರ ಒಂದು ಜೀವನದಲ್ಲಿ ಆಳವಾಗಿ ನಾವು ನೋಡಿದ್ದಲ್ಲಿ ಅವರ ನಡುವೆ ಇದ್ದ ಪ್ರತಿಯೊಂದು ಜೀವನದಲ್ಲಿ ಕಷ್ಟಗಳಿದ್ದವು. కానీ వారు వాటిని జయించి దేవుని సహాయం కోరుతున్నారు కాబట్టి ಆದ್ರೂ ಸಹ ಅವರು ಅವು ಎಲ್ಲದನ್ನು ಸಹ ಜಯಿಸಿ ಕರ್ತನ ಸಹಾಯವನ್ನು ಬಯಸಿದ್ದಾರೆ. ಆದ್ರಿಂದ ಅವರು ಪ್ರಾಮುಖ್ಯವಾಗಿ ಶ್ರದ್ಧೆಯಾಗಿ ಕೊನೆಯವರೆಗೂ ಉಳಿದಿದ್ದಾರೆ. ఇక్కడ వీరందరూ ఏమన్నా ఇద్దరు పర్ఫెక్ట్ గా ఉన్నవారు ఇಬ್ಬರೇ ఇక్కడ ಇವರು ಸಹ ಪರ್ಫೆಕ್ಟ್ ಆಗಿ ಇರೋದನ್ನು ಸಹ ಇಲ್ಲಿ ನಾವು ನೋಡಬಲ್ಲೆ. యాకోబు రాహేలు ప్రేమించారు. ಸೊ ಯಾಕೋಬನ ನೋಡಿದ್ರೆ ರಾಹೇಲನ್ನು ಪ್ರೀತಿಸಲಿಲ್ಲ. అయినా వారి వివాహం ಆದ್ರೂ ಸಹ ಅವರ ಒಂದು ಮದುವೆ ಜೀವನವನ್ನು ಮುಂದುವರಿಸಿದ್ದಾನೆ. అబ్రహాం శారాలకు 100 సంవత్సరాల పిల్లలు ಸೊ ಅಬ್ರಾಹ್ಮನಿಗೆ ಮತ್ತು ಜನರಿಗೆ ಸುಮಾರು ಒಂದು 100 ವರ್ಷಗಳವರೆಗೂ ಸಹ ಅವರಿಗೆ ಮಗು ಆಗಿಲ್ಲ. అయినా అటువంటి కష్టంలో కూడా దేవుడు ಆದ್ರೂ ಸಹ ಅಂತದ ಒಂದು ಕಷ್ಟದಲ್ಲಿ ಸಹ ಅವರು ಕರ್ತನನ್ನು ಬಿಟ್ಟಿಲ್ಲ. అన్న ఎల్కాన విషయం మనం ఎన్నోసార్లు ಕನ್ನಡ ಮತ್ತು ಎಲ್ಕಾನ ಅವರು ಗುಟ್ಟಾಗಿ ಪಟ್ಟರೆ ಎಷ್ಟೋ ಬಾರಿ ನಮ್ಮ ಬೇರೆ ಕೇಳಿದ್ದೇವೆ. ఇటువంటి క్రమంలో కూడా జీవితాలు ಸೊ ಇಂತಹ ಒಂದು ಕಷ್ಟಗಳಲ್ಲಿ ಶ್ರಮಗಳಲ್ಲಿ ಸಹ ಅವರು ತಮ್ಮ ಒಂದು ದಾಂಪತ್ಯ ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ಅದಕ್ಕೆ ಕರ್ತನು ಅವರನ್ನು ಸತ್ಯವೇದದಲ್ಲಿ ಅವರು ಗುರುತಾಗಿ ಬರ್ತಿದ್ದಾರೆ. రోజుల్లో కుటుంబంలో ఒక చిన్న ప్రాబ్లం వచ్చినా కానీ ఆ దేవుడు నాకు ఎలాంటి ఉంటాయి దేవుడు ఏర్పరిచిన బంధం కాదని మనలో మనమే ಈ ದಿನಗಳಲ್ಲಿ ಯಾವುದು ದಾಂಪತ್ಯಗಳ ದಂಪತಿಗಳ ನಡುವೆ ಏನಾದರೂ ಸ್ವಲ್ಪ ಕಷ್ಟ ಬಂದ್ರೆ ಕರ್ತನ ನೋಡು ನನಗೆ ಎಂತವರನ್ನು ಇದ್ದಾರೋ ಎಂತನ್ನು ಸಿದ್ಧ ಮಾಡಿದ್ದಾರೋ ಸೊ ಅದನ್ನು ನೆನೆಸಿಕೊಂಡು ಹೋಗುವ ಸಂಭವಿಸಿದ್ದಾರೆ. దేవుడు ఏర్పరిచిన బంధాన్ని వేరు చేయకూడదు. ಕರ್ತನು ನೇಮಿಸಿದ ಆ ಒಂದು ಸಂಬಂಧವನ್ನು ಮನುಷ್ಯರು ಅಗಲಿಸಬಾರದೆಂದು ಅವರ ವಿಚಾರವನ್ನು ನಾವು ನೆನಪಿನಲ್ಲಿ ಇಟ್ಕೊಂಡು ಆ ರೀತಿగా ಆ ರೀತಿಯಾಗಿ ಈ ಒಂದು ದಾಂಪತ್ಯ ಸಂಬಂಧ ಅವರಿಬ್ಬರು ಎರಡು ಗಂಡ ಹೆಂಡತಿಗೆ ಸಂಬಂಧಪಟ್ಟಿದ್ದು ಅವರ ಪ್ರಾರ್ಥನೆ ಮುಖಾಂತರ ಆ ಒಂದು ಸಂಬಂಧವನ್ನು ದಾಂಪತ್ಯ ಸಂಬಂಧವನ್ನು ಮುಂದುವರಿಸಬೇಕಾಗಿದೆ. ఆరో విషయానికి ఆరో నాలుగో వచనంలో ఆరో నేను నాకు తెలిసి ఇక్కడికి వచ్చిన తర్వాత 4 years లో ఈ వాక్యాన్ని తీసుకోలేదు. మేబీ తీసుకుంటే నెగిటివ్ గా చేస్తారు లేదా ఇది తీసుకునే విషయం కాదని ఎవరైనా తీసుకోకపోయాడు. ಹೇಳಿದ್ರೆ ಯಾರಾದ್ರೂ ವಿಷಯವನ್ನು కానీ జీవవాక్యంలో రాయబడి దేవుడు తన స్వహస్తాలతో రాయబడిన వాక్యాలు ಆದ್ರೂ ಸಹ ಇದು ಸತ್ಯವೇದದಲ್ಲಿ ಬರ್ತಿದ್ದ ಈ ಒಂದು ಮಾತಾಗದಿಂದ ಆತನ
ಕೈಗಳಿಂದ ಬರ್ತಿದ್ದ ಮಾತುಗಳಾದ ಈ ಒಂದು ವಾಕ್ಯವನ್ನು ನಾವು ಧ್ಯಾನಿಸಲೇಬೇಕಾಗಿದೆ. ఎందుకంటే దేవుడు మనకి ఇది హెచ్చరికగా 7 విషయాలు మనకి చెప్తున్నాడు. So, ಕರ್ತನು ನಮಗೆ ಈ ಒಂದು ಎಚ್ಚರಿಕೆ ಮಾತುಗಳಾಗಿ ಈ ಒಂದು 7 ವಿಷಯಗಳನ್ನು ಕುರಿತಾಗಿ ನಮ್ಗೆ ಹೇಳ್ತಾ ಇದ್ದಾರೆ. ಆದ್ರೂ ಸಹ ಅದರಿಂದ ನಾವು ಇದನ್ನು ಖಂಡಿತವಾಗಿ ಧ್ಯಾನ ಮಾಡಬೇಕು. పానుపు నిష్కలమైన సిద్ధాంతం ఉండవలేదు. ವೇಷಸಂಗಕ್ಕೂ ವ್ಯಭಿಚಾರಕ್ಕೂ దేవుడికి ದಾಂಪತ್ಯವು ಮಾನವಾದದ್ದು ಎಲ್ಲರೂ ಎಣಿಸಬೇಕು. ಗಂಡ ಹೆಂಡರ ಸಂಬಂಧವು ನಿಷ್ಕಲಂಕವಾಗಿರಬೇಕು. ಯಾರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ಇದು ಎಲ್ಲ ವಿಶ್ವಾಸಿಕರಿಗೆ ಬರೆಯುವಂತ ಪುಸ್ತಕ ಇದಾಗಿದೆ. ವಿಶ್ವಾಸಕ್ಕೆ ದೇವರು ತೀರ್ಪು ಈ ಒಂದು ವಿಶ್ವಾಸಿಗಳಿಗೆ ಕರ್ತನು ತೀರ್ಸುವನಾಗಿದ್ದಾನೆ. ಆದ್ರಿಂದ ಈ ಒಂದು ವಚನ ಇಲ್ಲಿ ಬರ್ತಿದ್ದಾನೆ. ಈ ಒಂದು ವಿಶ್ವಾಸಿಕರಿಗೆ ಬರೆದಂತ ಈ ಒಂದು ಪತ್ರಿಕೆಯಲ್ಲಿ ವ್ಯಭಿಚಾರಿಗಳ ಗುರುತಾಗಿ ಬರ್ತಿದ್ದಾರೆ. అంటే మిగతా పాపాలన్నీ శరీరానికి దూరంగా వేరుగా చేయబడతాయి. ಸೊ ಉಳಿದಂತ ಎಲ್ಲಾ ಪಾಪಗಳು ಎಲ್ಲಾ ಪಾಪ ಕರ್ಮಗಳು ಅದು ಶರೀರಕ್ಕೆ ಸಂಬಂಧವಿಲ್ಲದೆ ಅದು ದೂರವಾಗಿ ಮಾಡುವಂತ ಪಾಪಗಳಾಗಿರ್ಬೋದು. కానీ వ్యభిచారం అనేది శరీరం ಆದ್ರೆ ಇಲ್ಲಿ ನೋಡಿದ್ರೆ ಈ ಒಂದು ಜಾರತ್ವ ಮತ್ತು ವ್ಯಭಿಚಾರ ಅನ್ನೋದು ಇದು ಶರೀರದಿಂದ ಮಾಡುವಂತ ಪಾಪ ಇದು ಆಗಿದೆ. అంటే దేవుని ఆలమైన మన శరీరంతో చేసే పాపం నేరంగా కాబట్టి ಸತ್ಯವಾದಲ್ಲಿ ನಾವು ಸರಿಯಾಗಿ ನೋಡಿದ್ರೆ ಕರ್ತನ ಆಲಯವಾದ ನಮ್ಮ ಒಂದು ಶರೀರದಿಂದ ಮಾಡುವಂತ ಈ ಒಂದು ಪಾಪಕ್ಕೆ ಖಂಡಿತವಾಗ್ಲೂ ತೀರ್ಪು ಇರುವಂತದ್ದಾಗಿದೆ ಅಂತ ನಾವು ನೋಡ್ಬೋದಾಗಿದೆ. మీ దేహములు క్రీస్తునికి అవయములు అని మీరు ఎరుగరా? నేను క్రీస్తు యొక్క అవయములు తీసుకొని వేశ్య యొక్క అవయములుగా చేయుదునా? అది ఎంత మాత్రమో తగదు. వేషతో కలుసుకుని వాడు దానితో ఏకదేహం ఎరుగరా అని వారిద్దరు ఏక శరీరం ఉందని మోసే చెప్తున్నాడు కదా. అటువలే ప్రభువుతో కలుసుకున్నవాడు ఆయన ఏకాదే జారత్వముకు దూరంగా పారిపోయి మనుష్యుడు చేయి ప్రతి పాపము దేహం వెలుపులో ఉన్నది కానీ జారత్వం చేయబడు శరీరంతో హానికరంగా పాపం. ఈ దేహం దేవుని వల్ల అనుగ్రహించబడి మీలో ఉన్న పరిశుద్ధాత్మక ఆలనే ఉన్నదని తెలుసురా. వచనాలు చూస్తే ದೇಹಕ್ಕೂ ನೀವು ಮಾತ್ರ ಮಹಿಮಪರಚಾలి. ಇಲ್ಲಿ ಒಂದು ಮಾತುಗಳಲ್ಲಿ ಈ ಒಂದು ವಚನಗಳಲ್ಲಿ ನಾವು ನೋಡಿದ್ರೆ ನಮ್ಮದು ದೇಹದಿಂದ ಕರ್ತನನ್ನು ಮಾತ್ರ ಮಹಿಮಪಡಿಸಬೇಕು. ಮಟ್ಟಿతో ದೇಹಾన్ని తయారు చేసిన దేవుడు. ಸೊ ಮಣ್ಣಿನಿಂದ ಈ ಒಂದು ಶರೀರವನ್ನು ಮಾಡಿದಂತ ಕರ್ತನು ಈ ದೇಹం దేవుడు. ಸೊ ಈ ಒಂದು ದೇಹ ಕರ್ತನ ಸ್ವತ್ತಾಗಿದೆ. ఎందుకంటే పరిశుద్ధాత్మక ఆలయం ఉన్న ఈ దేహాన్ని ಯಾಕಂದ್ರೆ ಆತನಿಗೆ ಆಲಯವಾಗಿದ್ದಂತ ಈ ಒಂದು ಶರೀರವನ್ನು విలువ బట్టి కొనబడిన ఈ దేహాన్ని ಸೊ ಬೆಲೆಯಿಂದ ಆ ಒಂದು ಕೊಡಿಸಲ್ಪಟ್ಟಂತ ಈ ಒಂದು ದೇಹವನ್ನು దేవుని మహిమపరచాలి. ಈ ಒಂದು ದೇಹದಿಂದ ಶರೀರದಿಂದ ಕರ್ತನನ್ನ ಮಹಿಮಪಡಿಸಬೇಕು. ఎటువంటి జారత్వాన్ని కానీ ఎటువంటి వ్యభిచారాన్ని కాదు. ಸೊ ಯಾವುದೇ ರೀತಿಯಾದ ವ್ಯಭಿಚಾರಕ್ಕೂ ಯಾವುದೇ ರೀತಿಯಾದ ಜಾರತ್ವ ಮಾಡೋದಕ್ಕೆ ಈ ಒಂದು ಶರೀರ ಸರಿಯಾದ ಅಲ್ಲ ಅಂತ ಕರ್ತನ ಹೇಳ್ತಾ అంటే పెళ్లి ಯಾರಂತಂದ್ರೆ ಮದುವೆ ಮಾಡುವಂತ ವ್ಯಭಿಚಾರವು వ్యభిచారం అంటే పెళ్లి ವ್ಯಭಿಚಾರ ಅಂದ್ರೆ ಮದುವೆ ಆದ ನಂತರ ಮಾಡುವುದಾಗಿದೆ. ఈ రోజుల్లో జాగ్రత్త పేరు పెట్టి ಇದರಲ್ಲಿ ಜಾರತ್ವಗೆ ಒಂದು ಉತ್ಸಾಹ ಹೆಸರಿದ್ದಾರೆ. బాగా పెళ్లికి ముందే అమ్మాయి అబ్బాయి ಸೊ ವಿವಾಹಕ್ಕೆ ಮುಂಚೆ ಅವರು ಮುಂಚೆ ಅವರಿಬ್ಬರು ಸಹ ಒಂದೇ ಕಡೆಯಲ್ಲಿರುವುದು ಒಂದೇ ಕಡೆ ಇರುವುದು ಅದು ಒಟ್ಟಾಗಿ ಅವರು ತಮ್ಮ ಒಂದು ಜೀವನ ಮಾಡುವುದು ಅದು ಫ್ಯಾಷನ್ ಐತೆ. ಅದು ಒಂದು ತುಂಬಾ ಇಷ್ಟವಾಗಿದೆ ಮಾಡುವುದಕ್ಕಾಗಿ. అంటే మనకు హెచ్చరిక కానీ లోకంలో జరిగే తప్పిದೆ. ವಿಶ್ವಾಸಿಗಳಾದ ನಮಗೆ ಇದೊಂದು ಎಚ್ಚರಿಕೆ ಆಗಿದೆ. ಆದ್ರೆ ಇದು ಲೋಕದಲ್ಲಿ ನಡೆಯುವಂತ ವಿಷಯ ಇದು ಆಗಿದೆ. ಬೆಂಗಳೂರಲ್ಲಿ ನಮಗೆ ఇంకా చాలా హెచ్చరిಕೆ. ಈ ಒಂದು ಬೆಂಗಳೂರಲ್ಲಿ ಉಳಿಯುವಂತ ನಮ್ಗೆ ಇದು ತುಂಬಾ ದೊಡ್ಡ ಎಚ್ಚರಿಕೆ ಇದು ಆಗಿದೆ. ఇప్పుడైతే క్వార్టర్స్ లో ఉన్నాడు కానీ భారతనగర్ లో ఒక ఇయర్స్ ಬ್ಯಾಕ್ ಇವಾಗ ಕ್ವಾರ್ಟರ್ಸ್ ಅಲ್ಲಿದ್ದಾರೆ. ಅದೇ ಭಾರತನಗರಲ್ಲಿ 1 month ಬ್ಯಾಕ್ మేము ಖಾಲಿ చేసే టైంలో మా 1 BHK ఒక అబ్బాయి ಅವರು ಆ ಒಂದು ಮನೆಯನ್ನು ಖಾಲಿ ಮಾಡುವ ಮುಂಚೆ ಒಂದು ತಿಂಗಳ ಮುಂಚೆ ಅವರು ಮನೆಯಲ್ಲಿ ಒಂದು ಹುಡುಗಿ ఇంటి ఓనర్ ఆంటీకి చెప్పారు ఇద్దరం వివాహం ఎందుకంటే వాళ్ళకి వేరువేరుగా ఇంకా పెళ్లి కాలేదంటే ಬೇರೆ ಬೇರೆ ನಮಗೆ ಮದುವೆ ಆಗಿಲ್ಲ ಅಂತ ಯಾರು ಏನು ಗೊತ್ತಾಯ್ತು. ఇద్దరు అబ్బాయిలు ఉండలేదు. ఎందుకంటే ట్రెండ్ అందుకని ఒక అబ్బాయి ఒక అమ్మాయి వివాహం కాకుండా చెప్పారు మాకు. ಆದ್ರೆ ಹೇಳ್ತಾರೆ ಆ ಒಂದು
ಅದು ಒಂದೇ ಮನೆಯಲ್ಲಿ ಸುಮಾರು ಒಂದು 2-3 ತಿಂಗಳು ಅವರು ವಾಸ ಮಾಡಿದ್ದಾರೆ. మాకు అర్థం కాలేదు నేను ఖాళీ చేసిన తర్వాత ఆంటీ ಗೊತ್ತಿಲ್ಲ, ಖಾಲಿ ಮಾಡಿದ ನಂತರ ನನಗೆ ಅವರು అంటే మన హౌస్ లో ఉన్నాం కాబట్టి మాకు ఇది కొత్తగా అనిపించింది భారతనగర్ ఇటు సైడ్ ಮಾಡ್ತಿದ್ದಾರೆ ಅಂತ ನಾವು ಹೊರಗಡೆ ಇದ್ವಿ. ನಮ್ಗೆ ಇದು ಸಮೀಪ ನಾವು సిటీలో అప్లికేషన్ టీజీస్ లో కూడా ఇవే వాడు తయారు చేస్తారు ఓన్లీ ಕೋಲಿ ಬೀಚ್ ಅಂತ ಹೊಸದಾಗಿ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಹುಡುಗ ಮತ್ತು ಹುಡುಗಿ ಇಬ್ರು ಸೇರಿ ಒಂದೇ ಮನೆಯಲ್ಲಿ ವಾಸ ಮಾಡ್ತಾರೆ. ఎక్కడికి వెళ్తుంది ఈ డాక్టర్ అనేది ಇದು ಎಲ್ಲಿವರೆಗೂ ಹೋಗ್ತಾ ಇದೆ ಅಂತ ನಾವು ನೋಡಿದಾಗ ತುಂಬಾ ಇದು ಭಯವನ್ನು ಉಂಟು ಮಾಡುವಂತ ವಿಷಯ ಇದಾಗಿದೆ. కో ఎడ్యుకేషన్ మా టైంలో 1990 కో ఎడ్యుకేషన్ అంటే రైట్ నాకు 1990 ಕೋ ಎಜುಕೇಶನ್ ಆ ಒಂದು ಮಾತೆ ಭಯ ನಿಂತ ಇತ್ತು. అబ్బాయిలు నమ్మేది అమ్మాయిలు నమ్మేది వాళ్ళని చూడాలంటే కమ్మటి అటువంటి కో ఎడ్యుకేషన్ ఇప్పుడు పెళ్లి కాకపోతే కో లివింగ్ లో ಸೊ ಆ ರೀತಿಯಾದ ಕೋ ಎಜುಕೇಶನ್ ಇಂದ ಇನ್ನ ಮುಂದೆವರೆಗೆ ಇದು ಈ ಮದುವೆ ಕೋಲಿವಿನ ಅಲ್ಲಿವರೆಗೂ ಬಂದಿದೆ. నిజంగా 10th వరకు తర్వాత కాలేజీకి వెళ్ళినప్పుడు కో ఎడ్యుకేషన్ వస్తే అసలు అమ్మాయిలతో ఒకటి మాట్లాడాలన్నా వాళ్ళని చూడాలన్నా ఎంత భయం వేస్తుంది. ಎಜುಕೇಶನ್ ಅಲ್ಲಿ ಅವ್ರು ಓದ್ತಾ ಇರುವಾಗ ಹುಡುಗಿ ಜೊತೆ ಮಾತಾಡ್ಬೇಕಂದ್ರೂ ನಮ್ಗೆ ಎಷ್ಟೋ ತುಂಬಾ ಭಯ ಇರ್ತಾ ಇತ್ತು. అటువంటి దిగజారిపోతున్నాం భారత్ ఎంత అందుకే దేవుడు నీ వాక్యాలు అయిపోతుందా. ಸೊ ಆ ಒಂದು ಸ್ಥಿತಿಯಿಂದ ಇವಾಗನೇ ಲೋಕವನ್ನು ನಾವು ನೋಡಿದ್ರೆ ಎಷ್ಟು ಇಳಿದು ಹೋಗಿದೆ, ಎಷ್ಟು ದರಿದ್ರಕ್ಕೆ ಇಳಿದು ಹೋಗಿದೆ ನಾವು ನೋಡ್ಬೇಕಂತ ಅದಕ್ಕಾಗಿ ಮುಖ್ಯವಾಗಿ ಒಂದು ಸ್ವಲ್ಪ ಮಾತುಗಳನ್ನು విశ్వాస లేని వారిని చేస్తే దేవుడు రాశాడు. ವಿಶ್ವಾಸಿಗರಾಗಿದ್ದವರು ಈ ರೀತಿಯಾದ ಕೃತ್ಯಗಳು ಮಾಡಿದ್ದಾರೆ ಅವರು ಕರ್ತನ ರಾಜ್ಯಕ್ಕೆ ಸಂಬಂಧಪಟ್ಟವರಲ್ಲ ಎಂದು ಇಲ್ಲಿ ಎಲ್ಲಿ ಬರೆಯಲ್ಪಟ್ಟಿದೆ ಅಂತ ನಾವು ನೋಡಿದ್ರೆ ఇదే కొరంథీయులకు రాసిన మొదటి పత్రిక ಇದೇ ಕೊರಿಂಥದವರು ಬರೆದ ಪತ್ರಿಕೆ ಮೊದಲನೇ ಪತ್ರಿಕೆ 6:9-10 జారులైనను విగ్రహారాధికులైన వ్యభిచారులైన అరగితనం గలవారైన దొంగలైన రోగులైన రాగుబోతులైన సూచకులైన దేవుని రాజ్యానికి వార్తలు కానేరారు. ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬುದು ನಿಮಗೆ ತಿಳಿದಿದೆ. ಮೋಸ ಹೋಗಬೇಡಿ. ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ಬಿಟ್ಟರು, ಪುರುಷಗಾಮಿಗಳು, ಭಕ್ತರು, ಭೋಗಿಗಳು, ಕುರುಕರು, ದೈವವರು ఇక్కడ త్రాగుబోతుల గురించి కూడా రాదు. ఇది ಕುರುಕರ ಸಹ ಬರೆಯಲ್ಪಟ್ಟಿದೆ. విశ్వాసం దేవునికి ఎవ్వరు కూడా కేవలం వ్యభిచారం లోబట్టం జాగ్రత్త త్రాగుబోతనం కూడా ದೇವರ ಮೇಲೆ ವಿಶ್ವಾಸ ಇದ್ದವರು ಈ ಒಂದು ಯಾರು ಇರ್ತಾರೋ ಮಾತ್ರವಲ್ಲದೆ ಅದು ಉಳಿದವರು ಸಹ ದೇವರ ರಾಜ್ಯಕ್ಕೆ ಬರಲ್ಲ ಅಂತ ಬರೆಯಲ್ಪಟ್ಟಿದೆ. కొరంథీయులకు విశ్వాసికి రాసిన పత్రిక కదా. ಕೊರಿಂಥದವರಿಗೆ ವಿಶ್ವಾಸಿಗೆ ಬಂದ ಪತ್ರಿಕೆ. అలానే కొలసీలకు రాసిన పత్రికలో కూడా ಇದೇ ರೀತಿಯಾಗಿ ಕೊಲೊಸ್ಸೆಯರಿಗೆ ಬಂದ ಪತ್ರಿಕೆಯನ್ನು ಸಹ ಬರೆದಿದ್ದಾರೆ. కొలసీలకు రాసిన 3:5 ಕೊಲೊಸ್ಸೆಯರಿಗೆ ಬಂದ ಪತ್ರಿಕೆ 3:5 ಓದ್ರಿ. కావున భూమి మీద మీ అవయవం అనగా కామాతురత ಧನಾಪೇಕ್ಷ ಆದ್ದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ ಇವುಗಳನ್ನು ವಿಸರ್ಜಿಸಿ ಬಿಡ್ರಿ. ఏంటంటే శాపమని చెప్పి ఇక్కడ పౌలు కొలసీలకు ಯಾವುಗಳನ್ನೆಲ್ಲ ಸಾಯಿಸಬೇಕೆಂದು ಇಲ್ಲಿ ಪೌಲು ಬರ್ತಾ ಇದ್ದಾನೆ. కామాతుని ಇದು ಕಾಮಕ್ಕೆ ಜಾರತ್ವಕ್ಕೆ ಸಂಬಂಧಪಟ್ಟಂತ ಆಶೆಗಳನ್ನು, ಜಾರತ್ವವನ್ನು వీటన్నిటికీ ధనాపేక్ష తప్పేది ఏంటి మనలో ఉన్న ఈ లోకంలో ఉన్న అవయవాలు కాబట్టి ಇವು ದ್ರವ್ಯ ಆಸೆ ಎಂಬ ಈ ರೀತಿಯಾದ ಆ ಒಂದು ಲೋಕದಲ್ಲಿರುವಂತಹ ಈ ಒಂದು ಆಶೆಗಳನ್ನು ನೀವು ವಿಸರ್ಜಿಸಿ ಅಂತ ಬಂದಿದ್ದಾರೆ. ಪತ್ರಿಕೆಗಳು ಕೂಡ ಪೌಲಲ್ಲಿ ಎಫೆಸಿಯದವರ ಪತ್ರಿಕೆಯಲ್ಲಿ ಸಹ ಬರೀತಾ ಇದ್ದಾರೆ. 5వ అధ్యాయం 5వ 5ನೇ ಅಧ್ಯಾಯ 5వ అధ్యాయం 5 మీలో జారత్వమే గాని ఏ విధమైన అపవిత్రతే గాని లోభమే గాని వీటి పేరైనా ఎంత గుర్తించబడుతుంది. ಜಾರತ್ವ, ಯಾವ ವಿಧವಾದ ಬಂಡುತನ, ದ್ರವ್ಯಾಶ ಇವುಗಳ ಸ್ಥಿತಿಯಾದರೂ ನಿಮ್ಮಲ್ಲಿ ಇರಬಾರದು. పేరు కూడా ఎంత ಅವರ ಹೆಸರನ್ನು ಅದರ ಹೆಸರನ್ನು ಸಹ ನಾವು ನಮ್ಮ ಬಾಯಿಂದ ಹೇಳಬಾರದು. మనందరం పరిశుద్ధులు అని చెప్పేసి మన ప్రభు నమ్ముకున్నట్టు పరిశుద్ధులు అని మనం అనుకోవచ్చు. ನಾವೆಲ್ಲರೂ ಪರಿಶುದ್ಧರೆಂದು ನಾವು ಕರ್ತನ ನಂಬಿದ್ದೇವೆ, ಆದ್ರಿಂದ ನಾವು ಪರಿಶುದ್ಧವಾಗಿದ್ದೇವೆ ಅಂತ ನಾವು ಅನ್ಕೊಂಡಿರ್ಬೋದು. వాటి పేరు కూడా ఎంత ಆದ್ರೆ ಅವುಗಳ ಹೆಸರು ಸಹ ಎತ್ತಬಾರದೆಂದು ಬರೆದಿದ್ದಾರೆ. కొంతమంది పేరు ఎత్తారు కానీ కామెడీగా మాటల్లో వాళ్ళు విచారణ చేస్తారు. ಕೆಲವರು ಈ ರೀತಿಯಾದ ಹೆಸರುಗಳು ಮಾಡುವುದಿಲ್ಲ, ಆದ್ರೆ ಕೆಲವರು ತಮ್ಮದು ಮಾತುಗಳಿಂದ ಒಂದು ಜಾರತ್ವವನ್ನು ವಿಚಾರವನ್ನು ಮಾಡುವುದಿದ್ದಾರೆ. ఇదే 5వ అధ్యాయం 4వ
ಹೇಗಿದೆ 5ನೇ ಅಧ್ಯಾಯ 4ನೇ ವಚನ ನಾವು ನೋಡೋದಾದ್ರೆ కృతజ్ఞత వచనమే మీరు తెలుసుకోవాలి భక్తులైన పూర్తి మాటలే సర్వోక్తులైన తెరింపబడింది ಓ ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಯಾರದು ದುರಾಚಾರಿಗಳು, ವಿಗ್ರಹಾರಾಧಕರು, ಕರಸಿಗರು, ದೋಷಿಗಳು ಇವರೆಲ್ಲರೂ ಒಬ್ಬರಿಗಾದರೂ ದೇವರ ರಾಜ್ಯದಲ್ಲಿ ಬಾಧ್ಯತೆ ఇది మాట్లాడుతారు లేదా విచారమైన మాట్లాడటానికి వస్తుంది ಕೆಲವೊಂದು ವಿಶ್ವಾಸಿಗರು ಇವನು ಜಾರತ್ವ ತಗೊಂಡು ಅವರ ಪದಗಳನ್ನು ಬಳಸೋದಕ್ಕೆ ಅವರು ಇಷ್ಟಪಡ್ತಾ ಇರ್ತಾರೆ. ఇక్కడ ఎత్తికి చూడండి ఇవన్నీ మీ చుట్టూ రావు ಇಲ್ಲಿ ಎಚ್ಚರಿಕೆ ನೋಡಿದ್ರೆ ಅವೆಲ್ಲವೂ ಸಹ ನಿಮ್ಮ ಒಂದು ಬಾಯಿಂದ ಬರಬಾರದೆಂದು ಹೇಳುತ್ತಾ ಇದ್ದಾರೆ. 5వ ವಚನ 5ನೇ ವಚನ ಮತ್ತೊಂದು ಬಾರಿ ಓದ್ರಿ. ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಯಾರು ದುರಾಚಾರಿಗಳು, ವಿಗ್ರಹಾರಾಧಕರು, ಲೋಭಿಗಳು ಇವರಲ್ಲಿ ಒಬ್ಬರಿಗಾದರೂ ವಾದಿತ ಇಲ್ಲವೆಂದು ನೀವು ಚೆನ್ನಾಗಿ ಬರಿರಲ್ಲವೇ. ఎన్ని చేసేవాళ్ళు దేవుని యొక్క రాజ్యాన్ని ಇವುಗಳನ್ನು ಮಾಡುವವನು ದೇವರ ರಾಜ್ಯಕ್ಕೆ ಬಾಧ್ಯನ ಆಗುವುದಿಲ್ಲ ಇದು. ನಾವೆಲ್ಲರೂ ಅನ್ಕೋತಾ ಇದೀವಿ ಆತನ ಒಂದು ಸನ್ನಿಧಿಯಲ್ಲಿ ನಾವು ತಲೆಮರು ನಾವು ವಾಸ ಮಾಡಬಹುದು ಎಂದು. అంటే దేవుని రాజ్యంలో మనకు కలగబోతుంది. ಆದ್ರೆ ಆತನ ಒಂದು ರಾಜ್ಯದಲ್ಲಿ ನಾವು ಬಾಧ್ಯರಾಗುತ್ತೇವೆ. ಇದು ವಿಶ್ವಾಸಿಗರಿಗೆ ಬರೆದಂತ ಪತ್ರಿಕೆ, ಅವಿಶ್ವಾಸಿಗರಿಗೆಲ್ಲ ವಿಶ್ವಾಸಿಗರಿಗೆ ಬರೀತಾ ಇದ್ದಂತ ಪತ್ರಿಕೆ ಇದು ಆಗಿದೆ. దేవుని రాజ్యానికి పక్కు కావాలంటే ಆತನ ಒಂದು ರಾಜ್ಯದಲ್ಲಿ ಬಾಧ್ಯರಾಗಬೇಕೆಂದ್ರೆ ನಾವು ಯಾವಗಳಿಂದ ದೂರ ಇರಬೇಕು, ಯಾವಗಳನ್ನು ವಿಸರ್ಜಿಸಬೇಕೆಂದು ಇದು ನಮ್ಗೆ ತಿಳಿಸ್ತಾ ಇರುವಂತದ್ದಾಗಿದೆ. దేవుని రాజ్యానికి అందರ హక్కులు కావాలంటే ಆತನ ರಾಜ್ಯಕ್ಕೆ ಬಾಧ್ಯರಾಗಬೇಕೆಂದ್ರೆ ನಮ್ಮ ಒಂದು ಶರೀರಗಳನ್ನು ನಾವು ಕಾಪಾಡಿಕೊಳ್ಳಬೇಕೆಂದು. లేదంటే ఏమవుతుందంటే ಇಲ್ಲದಿದ್ದಲ್ಲಿ ಏನ್ ಬರುತ್ತೆ ಅಂತಲ್ಲಿ ప్రకటన గ్రంథం 21వ అధ్యాయం 8వ వచనం 21వ అధ్యాయం 21:8. ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ನಿದ್ರಾವಂತರು ಎಲ್ಲ ಇವರಿಗೆ ಸಿಕ್ಕುವ ಪಾಲು ವ್ಯಕ್ತಿ ಗಂಧಕಗಳು ಇರುವ ಕರೆಯೇ. ಅದು 2ನೇ ಹೊರಟು ನಮಗೆ ಹೇಳಿ ఇక్కడ ಇಲ್ಲಿ ಯಾವ ರೀತಿಯಾದ ತೀರ್ಪು ಸಿಗುತ್ತೆ ಅಂತ ಅದು ಗುಟ್ಟಾಗಿ ಬರೀತಾ ಇದ್ದಾರೆ. దేవుని రాజ్యానికి హక్కులు కావాలంటే ಆದ್ದರಿಂದ ನಾವು ದೇವರ ರಾಜ್ಯಕ್ಕೆ ಬಾಧ್ಯರಾಗಿರಬೇಕು. ಅದರಲ್ಲಿ ಸೇರಬೇಕಂದ್ರೆ ನಾವು ತುಂಬಾ ಪವಿತ್ರವಾಗಿ ನಮ್ಮೊಂದು ಶರೀರಗಳನ್ನು ಕಾಪಾಡಿಕೊಳ್ಬೇಕು. ఇక్కడ అవిశ్వాసం ಇಲ್ಲಿ ಅವಿಶ್ವಾಸಿಗಳ ಗುರುತಾಗಿ మీరు పరిశుద్ధులు అవుతాయి అనగా మీరు జాగ్రత్తకు దూరముగా ఉండే దేవుని చిత్తం. మీలో ప్రతి వాడు దేవుని ఎరుగని అన్య జంతువులనే కామాపేషం కాక పరిశుద్ధత ఎందుకు ఘనత ఎందుకు తన ఘటం పెట్టి కాపాడుకోవాలి. అది ఎరిగి ఉండేటే దేవుని ఇక్కడ దాని వచనాన్ని చూస్తే జాగ్రత్తకు దూరంగా ఉంటుంది. ఇది ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂದು. ಆದ್ದರಿಂದ ಅದಕ್ಕೆ ದೂರವಾಗಿರಬೇಕು. ದೇವರ ನರಿಯದ ಅನ್ಯ ಜನಗಳಂತೆ ಕಾಮಾಭಿಲಾಷೆಗೆ ಒಳಪಡದೆ ನಿಮ್ಮಲ್ಲಿ ಪ್ರತಿಯೊಬ್ಬನು ಪವಿತ್ರವಾದ ಮನಸ್ಸಿನಿಂದಲೂ ಘನತೆಯಿಂದಲೂ ಧರ್ಮಪತ್ನಿಯನ್ನು ಸಂಪಾದಿಸಿಕೊಳ್ಳಲು ತಿಳಿಯಬೇಕು. పరిశుద్ధత ఎందు ఘనత ఎందు మన ఘటాన్ని కాపాడుతాం. అంటే ఇక్కడ ఘటం అంటే మన శరీరం అనే అర్థం. మన శరీరాన్ని కాపాడుకోవటమే దేవుడు. ಆ ಒಂದು ಪವಿತ್ರವಾದ ಮನಸ್ಸಿಂದ ಘನತೆಯಿಂದ ನಮ್ಮೊಂದು ಶರೀರವನ್ನು ನಾವು ಕಾಪಾಡಿಕೊಳ್ಳಬೇಕಾಗಿದೆ. ದಾವೀದನ ವಿಷಯದಲ್ಲಿ ನಾವು ನೋಡುವುದಾದ್ರೆ ಒಬ್ಬರಾದ ಆತನು ದೊಡ್ಡ ಅರ್ಥನಾಗಿದ್ದಾನೆ. దేవుని ಎಲ್ಲ భయభక్తులు కలిగి ఉన్నాడు. ಕರ್ತನ ವಿಷಯದಲ್ಲಿ ಅವನು ಭಯ ಭಕ್ತಿಯುಳ್ಳವನಾಗಿದ್ದಾನೆ. అన్నింటిలో శ్రేష్ఠుడు. ಎಲ್ಲವುದರಲ್ಲಿ ಅವನು ಶ್ರೇಷ್ಠವನಾಗಿದ್ದಾನೆ. ಎಲ್ಲ ದೊಡ್ಡ ಆತನು ಮಾಡಿದಂತ ದಾವೀದನ ಮಾಡಿದಂತ ದೊಡ್ಡ ವಿಷಯವನ್ನು ಒಂದು ಕಡೆ ನೋಡಿದ್ರೆ, ಆದ್ರೆ ದಾವೀದನ ಮಾಡಿದಂತ ಪಾಪವನ್ನು ಮತ್ತೊಂದು ಕಡೆ ನಾವು ನೋಡ್ತಾ ಇರ್ತೀವಿ. దేవుడు మనసేవి వాడు దేవుడు దగ్గరగా ఉన్నవాడు దేవుడు ಕರ್ತನಿಗೆ ಹತ್ರ ಇರೋನು, ಕರ್ತನ ಆ ಒಂದು ಮನಸ್ಸನ್ನು ತಿಳಿದವನು, ಕರ್ತನಿಗೆ ಇಷ್ಟವಾದವನು ದಾವೀದನಾಗಿದ್ದಾನೆ. కానీ దేవుడు చెప్తున్నాడు దావీదు అన్ని విషయంలో కానీ ಕರ್ತನ ಹೇಳ್ತಾನೆ ಈ ಒಂದು ದಾವೀದನು ಎಲ್ಲಾ ವಿಷಯದಲ್ಲಿ ಅವನು ದೊಡ್ಡವನು, ಶ್ರೇಷ್ಠವನೇ. ಆದ್ರೆ ಮಾಡಿದಂತ ಈ ಒಂದು ಪಾಪದ ಮುಖಾಂತರ ಅವನು ಸಚಿವನಾಗಿದ್ದಾನೆ. సో మిగతా పాపాలన్నీ ఒకటే శరీరం ಉಳಿದಂತ ಪಾಪಗಳು ಒಂದು ಕಡೆ ಇಟ್ಟಲ್ಲಿ
ಶರೀರದಿಂದ ಮಾಡುವಂತಹ ಈ ಒಂದು ಪಾಪಗಳಲ್ಲಿ आणि ಆಗ ಅಲ್ಲಿ ಒಂದು ಮಚ್ಚೆಯಂತೆ ನಮ್ಮ ಒಂದು ಜೀವನಗಳಲ್ಲಿ ಅದು ಉಳಿಯುವಂತಾಗಿದೆ. దావీదే రాస్తున్నాడు 51వ కీర్తన. దావీದನೇ ಬರೀತಾ ಇದ್ದಾನೆ, 51ನೇ ಕೀರ್ತನೆ ಬರೀತಾ ಇದ್ದಾನೆ. అక్కడ హెడ్డింగ్ బోర్డ్ చూడవచ్చు. దావీదు ఏ సందర్భంలో ఈ కీర్తన రాస్తున్నాడు. ಅಲ್ಲಿ ಆ ಒಂದು ಮೇಲ್ನೋಟಿಯನ್ನು ಆ ಒಂದು ಬರ್ತಿರೋನ ನೋಡಬಹುದು. ಯಾವ ಒಂದು ಸಮಯದಲ್ಲಿ ಈ ಒಂದು ಪುಸ್ತಕವನ್ನು ಬರೀತಾ ಇದ್ದಾನೆ ದಾವೀದ. ఎంతగా బాధపడ్డాడు ఆ చేసిన పాపాన్ని బట్టి అంటే 11 వచ్చినాడు. ಎಷ್ಟಾಗಿ ಆತನು ಒಳಗೆ ಕುಗ್ಗಿ ಹೋದನು ಆತನು ಮಾಡಿದಂತ ಪಾಪಗಳಿಂದ 11-12 ನೋಡಬಹುದು. అయ్యా నీ సన్నిధిలో నన్ను తోసివేయకు అయ్యా, ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ ಅಂತ ಬರೀತಾ ಇದ್ದಾನೆ. నీ పరిశుద్ధాత్మ నుంచి నన్ను తొలగించద్దయ్యా, ನಿನ್ನ ಒಂದು ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ ಅಂತ ಬರೀತಾ ಇದ್ದಾನೆ. నేను రక్షణానందాన్ని పోగొట్టుకున్నానయ్యా, తిరిగి నాకు దయచేయ్యా. ನನ್ನಲ್ಲಿದ್ದಂತ ಆ ಒಂದು ರಕ್ಷಣಾ ಆನಂದವನ್ನು ನಾನು ಕಳೆದುಕೊಂಡಿದ್ದಾನೆ, ತಿರುಗಿ ನನಗೆ ಅದು ಕೊಡುವ ಅಂತ ಕೇಳುವಂತನಾಗಿದ್ದಾನೆ. ఎంతగా బాధపడుతూ వేదంతో రాస్తున్నాడు. ಎಷ್ಟಾಗಿ ಹೋಗಿ ಆ ಒಂದು ಚಿಂತೆಯಿಂದ ಇವತ್ತು ಗೀತವನ್ನು ಬರೀತಾ ಇದ್ದಾನೆ. దావీదు అన్ని విషయాల్లో ಇವತ್ತು ದಾವೀದನು ಎಲ್ಲಾ ವಿಷಯಗಳಲ್ಲಿ ಆತನು ದೊಡ್ಡವನಾಗಿದ್ದಾನೆ. కానీ ఆ చేసిన పాపం నిమిత్తమై 51వ కీర్తన రాయడం. ಆದ್ರೆ ಅವನು ಮಾಡಿದಂತಹ ಇವತ್ತು ಪಾಪದ ಕುರಿತಾಗಿ ಇವತ್ತು 51ನೇ ಒಂದು ಚಿಂತೆಯನ್ನು ಆತನು ಬರೀತಾ ಇದ್ದಾನೆ. ఆ పోయిన రక్షణ ఆనందం, దేవుడు ఇచ్చిన రక్షణ ఆనందాన్ని పోగొట్టుకుంటాడు. ಕಳೆದುಕೊಂಡಂತ ಆ ಒಂದು ರಕ್ಷಣಾ ಆನಂದ ಕುರಿತಾಗಿ ಅವನು ಬರೀತಾ ಇದ್ದಾನೆ. ఆయన సన్నిధిలోకి రాలేకపోయాడు. ಅದಿನ್ನ ಒಂದು ಸನ್ನಿಧಿಗೆ ಅವನು ಬರ್ಲಿಕ್ಕೆ ಅವನಿಗೆ ಆಗ್ತಾ ಇಲ್ಲ. ఆయన పరిశుద్ధాత్మ ఎక్కడి నుంచి ఏం చేస్తాడని భయపడ్డాడు. ಆತನು ಕರ್ತನ ಕೊಟ್ಟಂತ ಆ ಒಂದು ಪರಿಶುದ್ಧ ಆತ್ಮ ಎಲ್ಲಿ ಕರ್ತನ ತೆಗೆದುಕೊಟ್ಟಂತ ಭಯಪಡ್ತಾ ಇದ್ದಾನೆ. ఆ రక్షణ తిరిగి నాకు దయచే దేవని మొరపెడుతున్నాడు. ನನ್ನ ಹಳೆಯ ರಕ್ಷಣಾ ಹಿಂದಿರುಗಿ ನನಗೆ ಕೊಡು ಎಂದು ಕರ್ತನು ಹೇಳುವುದನ್ನು 2వ సమూయేలు గ్రంథం 11వ అధ్యాయం 27వ వచనంలో 2ನೇ ಸಮುವೇಲ ಗ್ರಂಥ 11వ అధ్యాయం 27వ వచనంలో 27 ఇక్కడ దావీదు చేసిన పాపాన్ని బట్టి దేవుడు ఏం చెప్పాడు? చివరి వాక్యం 11:57 లాస్ట్ వాక్యం. అయితే దావీదు చేసిన యెహోవా దృష్టికి కార్యంగా 27 ಕೊನೆಯ ದಾವೀದನ ಈ ಕೃತ್ಯವು ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದಾಗಿ. ఈ విషయాలు దావీదు ದಾವೀದ ಮಾಡಿದಂತ ಉಳಿದಂತ ಎಲ್ಲಾ ವಿಷಯಗಳು ದೊಡ್ಡವಾಗಿ ಶ್ರೇಷ್ಠವಾಗಿ అందరికంటే శ్రేష్ఠుడు. ಎಲ್ಲರಿಗಿಂತಲೂ ಶ್ರೇಷ್ಠನಾಗಿದ್ದಾನೆ. ఎన్నోసార్లు మనం దావీదు యొక్క గొప్పతనం ధ్యానిస్తాం. ಎಷ್ಟೋ ಬಾರಿ ದಾವೀದನ ಒಂದು ಶ್ರೇಷ್ಠತೆಯ ಕುರಿತಾಗಿ ನಾವು ಧ್ಯಾನ ಮಾಡಿರ್ತೀವಿ. కానీ దేవుడి దృష్టికి కార్యం ಆದ್ರೆ ಕರ್ತನ ಒಂದು ದೃಷ್ಟಿಗೆ ತಪ್ಪನ್ನು ಮಾಡಿದ್ರು. శరీరంతో చేసిన ఆ పాపం దేవుడి దృష్టికి కార్యంగా ಶರೀರದಿಂದ ಮಾಡಿದಂತ ಈ ಒಂದು ಪಾಪ ಕರ್ತನ ಒಂದು ಕಣ್ದೃಷ್ಟಿಗೆ ಅದು ಕೆಟ್ಟದಾಗಿ ಕಾಣಿಸಿತು. ఆ స్త్రీ క్రియాస్త్రీ భారీగా ఉండగానే ಆ ಒಂದು ಸ್ತ್ರೀ ಆ ಒಂದು ಹೆಂಗಸು ಕುರಿಯಾನಿಗೆ ಹೆಂಡತಿಯಾಗಿದ್ದಾಗಲೇ ಈ ಒಂದು ದಾವೀದನು ಅವಳ ಜೊತೆ ವ್ಯಭಿಚಾರವನ್ನು ಮಾಡಿದ್ದಾನೆ. అందుకే దేవుడి ಅದಕ್ಕಾಗಿ ಇದರ ಕುರಿತಾಗಿ ಅವರಿಗೆ ತೀರ್ಪು, ವಿಶ್ವಾಸಿಗರಿಗೆ ತೀರ್ಪು ಇರುವುದಂತ ಹೇಳುತ್ತಲಾಗಿದ್ದಾರೆ. అందుకే పాపం నిష్కలంకంగా ఉండాలి. ಅದಕ್ಕಾಗಿ ದಾಂಪತ್ಯವು ಅದು ಸರಿಯಾಗಿ ನಿಷ್ಕಲಂಕವಾಗಿರಬೇಕು. కానీ ఉన్న పిల్లగాడు అందంగా ఉన్నాడు, ಚಿಕ್ಕ ಮಗನ ತುಂಬಾ ಅಂದವಾಗಿ ಕಟ್ಬಿಟ್ರೆ ఎక్కడైనా మంచిగా ఉంటే ಇಲ್ಲ ಸಣ್ಣ ಮಚ್ಚೆ ಇದ್ದಲ್ಲಿ ఆ పిల్లవాడి మన చూపు అంతా పిల్లవాడి మీద ఉంటే నా మన మీదే ఉంది. ನಮ್ಮ ಒಂದು ನೋಟ ಎಲ್ಲ ನಮ್ಮ ಒಂದು ದೃಷ್ಟಿ ಎಲ್ಲ ಆ ಒಂದು ಮಗುವಿನ ಮೇಲೆ ಇರುವುದಿಲ್ಲ. ಆದ್ರೆ ಅದು ಮಗು ಮೇಲೆ ಇದ್ದಂತ ಮಚ್ಚೆ ಮಹತ್ವ ಕಾಣಿಸುತ್ತದೆ. మనం 100 మంచి పనులు చేయొచ్చు, ನಾವು 100 ಒಳ್ಳೆ ಕೆಲಸಗಳು ಮಾಡಿರ್ಬೋದು. ఒక చిన్న తప్పుగా చేస్తే ಆದ್ರೆ ಒಂದು ಸಣ್ಣ ಕೆಟ್ಟ ಕೆಲಸ ಮಾಡಿದ್ದಾರೆ. ఆ తప్పు మీదే ಎಲ್ಲಾರ ಒಂದು ನೋಟ, ಎಲ್ಲಾರ ಒಂದು 100 చేసిన మంచి పనులు మర్చిపోతారు కదా, ಆದದ್ದು 100 ಒಳ್ಳೆ ಕೆಲಸ ఆ ಹೋಗ್ತಾರೆ. తప్పును మాత్రం జ్ఞాపకం. ಆದ್ರೆ ಅವನು ಮಾಡಿದಂತ ತಪ್ಪು ಕೆಲಸವನ್ನು ಮಾತ್ರ ನೆನಪಿನಲ್ಲಿ ಇಟ್ಕೊಳ್ಳುವಂತ మనందరి దావీదు విషయంలో ఆ చేసిన పరక్రమాలు మనం మర్చిపోతాం. ಈ ಒಂದು ದಾವೀದ ಮಾಡಿದಂತ ಈ ಒಂದು ತಪ್ಪದಿಂದ ದಾವೀದನು ಮಾಡಿದಂತ ಉಳಿದ ಎಲ್ಲಾ ದೊಡ್ಡ ಕೆಲಸಗಳು, ಶ್ರೇಷ್ಠ ಕೆಲಸಗಳು ನಾವು ಮರೆತು ಹೋಗಿದ್ದೀವಿ. కానీ దావీదు చేసిన పాప ప్రతి ఒక్కరికి పెట్టాం. ದಾವೀದ ಮಾಡಿದಂತ ಈ ಒಂದು ಸಣ್ಣ ತಪ್ಪು, ಈ ತಪ್ಪು ಎಲ್ಲಾ ವಿಶ್ವಾಸಿಗರಿಗೆ ನೆನಪಿರುವಂತದ್ದಾಗಿದೆ. అటువంటి మంత విశ్వాసంలో ఉండొద్దని ಆ ರೀತಿಯಾದ ಒಂದು ಮತ್ತೆ ವಿಶ್ವಾಸಗಳಲ್ಲಿ ಇರಬಾರ್ದೆಂದು ಕರ್ತನ ಈ ಒಂದು ಪುಸ್ತಕದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. పౌలు ದೇವರ వివాహం జరగలేదు, ಆಗಲಿಲ್ಲ, పిల్లలేదు, కానీ కుటుంబం గురించి, వివాహం గురించి, జాగ్రత్త గురించి, విచారం గురించి, అన్ని విషయాల గురించి రాయడానికి చేశారు. ಆದ್ರೂ ಸಹ ಪೌಲನು ಕುಟುಂಬದ ಕುರಿತಾಗಿ, ದಾಂಪತ್ಯದ ಜೀವನ ಕುರಿತಾಗಿ, ಮಕ್ಕಳ ಕುರಿತಾಗಿ, ಇವು ಎಲ್ಲಾ ವಿಷಯಗಳ ಕುರಿತಾಗಿ ಬರೆಸಬೇಕೆಂದು ಕರ್ತನ ಒಂದು ಯೋಚನೆ ಜ್ಞಾನವನ್ನು ಪೌಲನು ಕೊಟ್ಟಿದ್ದಾನೆ. కానీ ఇదే విషయం పెళ్లి కానీ ఎవరు నిలబడుతుంది.
ಒಂದು ಮದುವೆ ಆಗದೇ ಇದ್ದಂತ ಒಂದು ಮಗನ ಬಂದು ಸದ್ಯ ಈ ಒಂದು ವರ್ತಮಾನ ಅಂತಿದೆ ನಾವು ನೋಡಿ. ఎందుకంటే వివాహ జరగలేదు ఏం తెలుసు ಯಾಕಂದ್ರೆ ನಿಮ್ಗೆ ಮದುವೆನೇ ಆಗಿಲ್ಲ ಹಾಗಾಗಿ ಏನ್ ಹೇಳ್ತಾರೆ. కానీ పౌలు తోటి ఆల్మోస్ట్ అన్ని పత్రికల్లో ఈ విషయం అందరికీ ಎಲ್ಲಾ ಪದ್ಯಗಳಲ್ಲಿ ಪೌಲನು ಈ ಒಂದು ವಿಷಯಗಳ ಕುರಿತಾಗಿ ಎಚ್ಚರಿಸಿದ್ದಾರೆ ಎಲ್ಲರೂ. కాబట్టి ఇటువంటి ముఖ్యమైన హెచ్చరిక సంఘాల్లో ఉండట్లేదు, సంఘాల్లో చెప్పట్లేదు. కాబట్టి అనేకులు తప్పటట్టు ಸೊ ಈ ರೀತಿಯಾದ ಬೇಕಾಗಿರೋ ಈ ರೀತಿಯಾದ ವರ್ತಮಾನಗಳು, ಈ ರೀತಿಯಾದ ಹೆಜ್ಜೆಗಳು ಎಲ್ಲ ಸಭೆಗಳು ಕೇಳ್ತಾ ಇಲ್ಲ. ಆದ್ರಿಂದ ಸೊ ಎಲ್ಲಾ ಸಭೆಗಳು ತಪ್ಪಿವಾದ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಈಗ తీర్చుకోవడం ಮೊದಲನೇದಾಗಿ ವಿಚಾರಿಗಳಿಗೆ ತೀರ್ಪು ಇದೆ ಎಂದು, దేవుని రాజ్యాన్ని మనం వాడుకోవాలి. ಎರಡನೇದಾಗಿ ದೇವರ ರಾಜ್ಯಕ್ಕೆ ನಾವು ಪಾಲುಗಾರರಾಗುವುದಿಲ್ಲ. ಮೂರನೇದಾಗಿ ನೋಡ್ತೇವೆ ಮತ್ತೊಂದು 5వ ಅಧ್ಯಾಯ 27-28 ಸರಿ ಬರ್ತುವಾರ್ತೆ 5ನೇ ಅಧ್ಯಾಯ 27-28 ఇక్కడ శరీరంతో చేసే విచారం ಇಲ್ಲಿ ಶರೀರದಿಂದ ಮಾಡುವಂತ ವಿಚಾರ, మోహం చేసే విచారం, ಮೋಹದಿಂದ ನೋಡುವಂತ ಒಂದು ನೋಟ ಹೇಳ್ತಾನೆ. 5:27 వ్యభిచారం చేయొద్దని చెప్పి మాట చెప్తున్నారు కదా. నేను మీతో చెప్తుందేమంటే ఒక స్త్రీని వాడు అప్పుడే తన ವ್ಯಭಿಚಾರ ಮಾಡಬಾರದೆಂದು ಹೇಳಿಯದೆ ಎಂಬುದಾಗಿ ನೀವು ಕೇಳಿದ್ರಷ್ಟೇ. ಆದ್ರೆ ನಾನು ನಿಮಗೆ ಹೇಳುವುದೇನೆಂದ್ರೆ, ಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಪರಿಸ್ಥಿತಿ ಆಕೆಯ ಕೂಡ ವ್ಯಭಿಚಾರ ಮಾಡಿದವನಾಗಿದ್ದಾನೆ. ಆಲೋಚನೆ ಆದ್ದರಿಂದ ನಮ್ಮೊಂದು ನೋಟಗಳನ್ನು, ನಮ್ಮೊಂದು ಯೋಚನೆಗಳನ್ನು ನಾವು ನಮ್ಮೊಂದು ಕೈಯೊಳಗಡೆ, ನಮ್ಮೊಂದು ಭಿತ್ತಿಯಲ್ಲಿ ನಾವು ಅದನ್ನು ಇಡಬೇಕಾಗಿದೆ. అంటే ಅವಾಗಲೇ ನಾವೆಲ್ಲರೂ ಸಹ ಪರಿಸ್ಥಿತಿಯಿಂದ ಜೀವಿಸಕ್ಕೆ ಸಾಧ್ಯವಾಗುತ್ತದೆ. మామూలుగా తెలుగులో ఒక అంత లేదా తెలుగులో ಒಂದು ಗಾದೆ ಇದೆ. నలుగురిలో ఉన్న 4 ಜನರೇ ಇದ್ದಾಗ ನಮ್ಮೊಂದು మాట్లాడేటప్పుడు మన నోటిని, ಮಾತಾಡುವಾಗ ನಮ್ಮೊಂದು ಬಾಯನ್ನು, ఒంటరిగా ఉన్నప్పుడు మన హృదయాన్ని అదే ಒಗ್ಗಟ್ಟಿಯಾಗಿದ್ದಾಗ, ಒಬ್ಬನೇ ಇದ್ದಾಗ ನಮ್ಮೊಂದು ಹೃದಯವನ್ನು ನಾವು ದೊಡ್ಡಿಯಲ್ಲಿ ಇಟ್ಕೊಂಡಿದ್ದಾಳೆ. ಅದೇ ಪರಿಶುದ್ಧವಾಗಿ నలుగురిలో ఉన్నప్పుడు మన చూపులు కంట్రోల్ చేసుకోవాలి. ಇಡಬೇಕಾಗುತ್ತೆ. ఇతరులతో మాట్లాడితే మన నోటిని పెట్టుకోవాలి. ಎಲ್ಲರ ಜೊತೆ ಮಾತಾಡ್ತಾ ಇರುವಾಗ ನಮ್ಮದು ಬಾಯನ್ನ ದೊಡ್ಡಿಯಲ್ಲಿ ಇಡಬೇಕು. ప్రాముఖ్యమైనది ఒంటరిగా ఉన్న మన హృదయాన్ని. ಮುಖ್ಯವಾಗಿ ನೋಡಿದ್ರೆ ಒಗ್ಗಟ್ಟಿಯಾಗಿದ್ದಾಗ ఎందుకంటే మన పరిశుద్ధుడు కాబట్టి, ಯಾಕಂದ್ರೆ ನಮ್ಮ ಕರ್ತನು ಆತನ ಪರಿಶುದ್ಧನಾಗಿದ್ದರಿಂದ మన సమస్త ప్రవర్తన ఆయన వల్ల మనం కూడా ನಮ್ಮ ಎಲ್ಲಾ ನಡವಳಿಕೆಯಲ್ಲಿ ಆತನ ಹಾಗೆ ನಾವು ಪರಿಶುದ್ಧರಾಗಿ ಇರಬೇಕು. 7ನೇ ವಿಷಯಕ್ಕೆ ನಾವು ಕೊನೆಯದಾಗಿ రోజుల్లో ప్రతి ఒక్కరు ఉన్న లోపలికి ಪ್ರತಿ ಒಬ್ಬರಿಗಿದ್ದಂತ ಇವತ್ತು ವ್ಯಾಧಿ ಇದಾಗಿದೆ. నిజంగానే వ్యాధి కూడా ಎಲ್ಲ ವಿಶ್ವಾಸಗಳಿಗೂ ಸಹ ರೋಗ ಇದಾಗಿದೆ. ధనాపేక్ష లేని వారై మీకు కలిగిన వాటి ದ್ರವ್ಯ ಆಸೆ ಇಲ್ಲದವರಾಗಿರ್ರಿ, ನಿಮಗೆ ಇರುವುಗಳಲ್ಲಿ ತೃಪ್ತರಾಗಿರಿ. ತುಂಬಾ ಎಚ್ಚರಾಗಿದೆ. ఎందుకంటే విశ్వాసులు కూడా ధనవంతులు కావాలి, మీరు లోపల ఘనంగా జీవించాలన్న ఆలోచనలు కలిగి ಯಾಕಂದ್ರೆ ವಿಶ್ವಾಸಿಗರು ಸಹ, ನಾವು ಸಹ ಎಲ್ಲರಿಗಿಂತಲೂ ಶ್ರೇಷ್ಠವಾಗಿ ಘನವಾಗಿ ಕಂಡುಕೊಳ್ಬೇಕಂತ ಯೋಚನೆ ಇದ್ದವರಾಗಿದ್ದಾರೆ. ಆ ರೀತಿ ಅವರಿಗೆ ಮೊದಲನೇ ಕೊಟ್ಟಕ್ಕೆ 10ನೇ ಅಧ್ಯಾಯ 20 ವರ್ಷ ఓరే కొట్టట్లేదు. లాస్ట్ పాయింట్, ಮೊದಲನೇ ಮಂದಿ 6:9 ಮಾಡಿದಂತೆ ధనవంతులాగట ಐಶ್ವರ್ಯರಾಗಬೇಕೆಂದು ಮನಸ್ಸು ಮಾಡುವವರು ಪ್ರೇರಣೆ ಎಂಬ ಹುಲ್ಲಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶಯಗಳಲ್ಲಿ ಬಿಡುತ್ತಾರೆ. ధనాపేక్ష సమస్తమైన ಮತ್ತೆ ವಚನ ನೋಡಿದ್ರೆ ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೀಡಿಗೆ ಮೂಲ ಧನಾಪೇಕ್ಷ. ಅದು ಒಂದು ಕೇಡಲ್ಲ, ಅದು ಸಮಸ್ತವಾದಂತ ಆ ಒಂದು ಕೇಡುಗಳಿಗೆ ಮೂಲವಾಗಿದೆ. ಹಣ ತುಂಬಾ ಜಾಸ್ತಿ ಸಂಪಾದನೆ ಮಾಡಬೇಕು,
ಸೊ ಎಲ್ಲರಿಗಿಂತ ಘನವಾಗಿ ಶ್ರೇಷ್ಠವಾಗಿ ಕಾಣಬೇಕು. నాకు మంచి ఇల్లు ఉండాలి. ಒಳ್ಳೆ ದೊಡ್ಡ ಮನೆ ನನಗಿರಬೇಕು. అవన్నీ చూసి నన్ను అందరూ ಸೊ ಇದೆಲ್ಲದನ್ನು ನೋಡಿ ನಮ್ಮನ್ನು ಎಲ್ಲರೂ ಮೆಚ್ಚಿಸ್ಕೋಬೇಕು. ఈ పిచ్చిలో ప్రజెంట్ టైమ్ లో ಈ ರೀತಿಯಾದ ಊರಿನಲ್ಲಿ ವಿಶ್ವಾಸಿಗಳು ಎಲ್ಲ ವಿಶ್ವಾಸಿಗಳು ತುಂಬಾ ಜನ ವಿಶ್ವಾಸಿಗಳು ಈ ರೀತಿಯಾದ ಜೀವನವನ್ನು ಮಾಡ್ಬೇಕಂತ ಆಸೆ ಪಡ್ತಾ ಇದ್ದಾರೆ. పిచ్చివాడ అని చెప్పేసి 12 అధ్యాయంలో ಲೋಕ 12ರಲ್ಲಿ ಬರೀತಾರೆ, ಹುಟ್ಟಿನ ಈ ರೀತಿಯಾಗಂತ ಬರೀತಾ ಇದ್ದಾರೆ. 12 అధ్యాయం 16 ಲೋಕ 12ನೇ ಅಧ್ಯಾಯ 16-21 16ರಿಂದ 20 మన కోసం కూర్చుకుంటున్న వ్యక్తిని 12 16 12 10ರಿಂದ ನೋಡಿದ್ರೆ ಅದೇನಂದರೆ ಒಬ್ಬ ಐಶ್ವರ್ಯವಂತನು ಚೆನ್ನಾಗಿತ್ತು. ಆಗ ಅವನು ನಾನೇನು ಮಾಡಲಿ, ನನ್ನ ಬೆಳೆಯನ್ನು ಉಪಯೋಗಕ್ಕೆ ನನಗೆ ಸರಳವಂತ ಮಾಡ್ತೇನೆ. ನನ್ನ ಕಣಜಗಳನ್ನು ದೊಡ್ಡ ಕಣಜಗಳನ್ನು ದವಸ ಧಾನ್ಯಗಳನ್ನು ಬಿಟ್ಟು ಜೀವವೇ ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಕೊಟ್ಟಿದೆ. ಮಾಡು ಇಲ್ಲಿ ನಾವು ನೋಡಿದ್ರೆ మన ఎవరు చెప్తున్నాడు విశ్వాసం శిష్యుడే చెప్తున్నాడు. ಒಂದು ಉಪಮಾನವನ್ನು ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ ಈ ರೀತಿಯಾಗಿ. 20 వచనాలు చూస్తే ఒరే వెర్రివాడ, ನಾವು ನೋಡಿದ್ರೆ ಉಪನ್ಯಾಸವನ್ನು ಹೇಳ್ತಾರೆ, ఈ రాత్రి నీ ప్రాణాన్ని తీసుకుంటాడు. ಈ ಒಂದು ರಾತ್ರಿ ನಿನ್ನ ಕುತ್ತಿಗೆನೇ, ಈ ರಾತ್ರಿ ನಿನ್ನ ಒಂದು ಪ್ರಾಣವನ್ನು ನಾನು ತೆಗೆದುಕೊಂಡಿದ್ದಲ್ಲಿ ನೀನು ಕುಡಿಸಿದ್ದೆಲ್ಲ ಇಲ್ಲಿ ಹೋಗುತ್ತಾಗಿದೆ. దేవుడు మనల్ని ఈ రీతిగా పిలవకుండా మన జాగ్రత్త. ಕರ್ತನು ನಮ್ಮನ್ನ ಈ ರೀತಿಯಾಗಿ ಕರೆದೇ ಇರುವಾಗೆ ನಾವು మనందరి రాజన విషయం ರಾಜನ ವಿಷಯ ಗೊತ್ತಾಗುತ್ತು. ఈ లోకంలో ధనం కూర్చుని ధనవంతుడికి ఈ లోకంలో అన్నీ ఉన్నాయి కదా. ಈ ಲೋಕದಲ್ಲಿ ಹಣವನ್ನು ಕೊಟ್ಟಿದ್ದಂತ ಅವನಿಗೆ ಎಲ್ಲವೂ ಇತ್ತು. పరలోకం ఏది ఈ లోకంలో ఏమీ లేదు. ఆదరణ ಈ ಲೋಕದಲ್ಲಿ ಅವನು ಕಡು ಬಡವನಾಗಿದ್ದಂತಲ್ಲ, పరలోకంలో అన్నీ ఉన్నాయి. అబ్రహాం అన్ని ಆ ಒಂದು ಪರಲೋಕದಲ್ಲಿ ಅಬ್ರಾಹ್ಮನ ಹೇಗಲವನ್ನು ದೇವರ ಒಂದು ಸಾನ್ನಿಧ್ಯ ఇక్కడ కానీ మన జాగ్రత్త ఈ రకంగా ధనాపేక్ష పెట్టిపోయేవారు అప్పుడు నాశనం. ನಾವು ಅವಾಗಲೇ ಓದ್ಬಿಟ್ಟಿದ್ದ ವಚನದ ಪ್ರಕಾರ ನೋಡಿದ್ರೆ ಒಂದು ದ್ರವ್ಯ ಆಶೆಯಿಂದ ತಮ್ಮೊಂದು ವಿಶ್ವಾಸವನ್ನು ಕಳೆದುಕೊಂಡು ವಿಶ್ವಾಸವನ್ನು ಬಿಟ್ಟು ಅವರಷ್ಟಿಗೆ ಅವರಿಗೆ ನಾಶನವನ್ನು ತಂದುಕೊಳ್ಳೋದು ನಾವು ತುಂಬಾ ಜನ ನೋಡ್ತಾ ಇದ್ದೇವೆ. ఏమని చెప్తున్నాడు? జాగ్రత్త, ಕರ್ತನು ಹೇಳ್ತಾದರೆ ಎಚ್ಚೆತ್ತುಕೊಳ್ಳಿ ಎಂದು. అది నాశనం చేసుకోవచ్చు. ಆ ಒಂದು ದ್ರವ್ಯಾಶ ನಿಮ್ಮನ್ನು ಎಲ್ಲಾ ಕೇಳಿಕೆ ನಿಮ್ಮನ್ನು ಕರೆದುಕೊಂಡು ಹೋಗುವುದಾಗಿದೆ. చాలా ధనం అందరికి ಹಣ ನಮ್ಮ ಹತ್ರ ಇರುತ್ತೆ. ఇబ్బందుల్లో అవసరంలో ఉన్న వారు హెల్ప్ చేయలేదు. ಆ ಒಂದು ಸಂಕಷ್ಟದಲ್ಲಿದ್ದಂತ ಜನಗಳಿಗೆ ಸಹಾಯ ಮಾಡುವ ಸ್ಥಿತಿ ನಮ್ಮಲ್ಲಿ ಬರ್ತದೆ. వాళ్ళ అవసరం మనకు తెలుసు, ಅವರ ಅಗತ್ಯಗಳು ನಮಗೆ ತಿಳಿಸಿರ್ತವೆ. కానీ వాళ్ళు వచ్చి మనల్ని అడిగేదా ಆದ್ರೆ ಅವರು ನಮ್ಮ ಬಳಿ ಬಂದು ನಮ್ಮನ್ನ ಕೇಳುವವರೆಗೂ ಸಹ ನಾವು ನಮ್ಮ ಕೈ ఇతర అవసరతలు వారు చెప్పనప్పుడు మనం ఎరిగి వాళ్ళ అవసరాన్ని మనం నింపటమే నిజమైన దేవుని. ಸೊ ನಿಜವಾದ ದೇವರ ವಿಶ್ವಾಸಿಗಳ ಲಕ್ಷ್ಯ ಏನಂದ್ರೆ ಮತ್ತೊಬ್ಬರು ಬಂದು ಅವರ ಒಂದು ಅಗತ್ಯ ನಮ್ಮ ಬಳಿ ಬಂದು ಹೇಳದೆ ಇದ್ದಾಗಲೇ ನಾವು ಹೋಗಿ ಅವರಿಗೆ ಸಹಾಯ ಮಾಡುವುದಾಗಿದೆ. ఎలా ఉంటది అంటే అంటే మనకు జనరల్ గా ఆరాధనకు వస్తారు, మళ్ళీ నెక్స్ట్ వీక్ ఆరాధనకు వస్తారు. అంత విషయాలు పట్టి ಎಲ್ಲಾ ಸಭೆಗಳು ಇದು ಈ ರೀತಿಯಾಗಿದ್ದಾವೆ. ಆರಾಧನೆಗೆ ಬರ್ತಾರೆ ಮತ್ತು ಅವ್ರ ಮನೆಗೆ ಹೋಗ್ತಾರೆ, ಮತ್ತಿಬ್ಬರಿಗೆ ಮತ್ತೊಂದು ವಾರ ಆರಾಧನೆಗೆ ಬರುವಂತರಾಗಿದ್ದಾರೆ. ಆದ್ರೆ ಸಭೆಯಲ್ಲಿ ಏನಾಗ್ತಾ ಇದೆ, ವಿಶ್ವಾಸಿಗಳು ಯಾವ ರೀತಿಯಾದ ಒಂದು ಸಂಘಟನೆಗಳಿದ್ದಾರೋ ಯಾರು ಸಹ ಕಟ್ಟುಕೊಳ್ಳೋರಿಲ್ಲ. దేవుడికి ఇచ్చే ఆ వారం ఆదివారం ఇచ్చే కానుక గొప్పది, చాలు నేను దేవుడికి విశ్వాసంతో జీవిస్తున్నా, నా ధనంలో శ్రమలో ఉన్నట్టు. ಸೊ ಆ ಒಂದು ಆರಾಧನೆಯಲ್ಲಿ ಆ ಒಂದು ಭಾನುವಾರ ಸಮಯದಲ್ಲಿ ಕರ್ತನಿಗೆ ಕೊಡುವಂತ ಆ ಒಂದು ಕಾಣಿಕೆ ಮಾತ್ರ ಕೊಟ್ಟಲ್ಲಿ ಸಾಕು. ಉಳಿದಂತ ಆ ಒಂದು ವಿಶ್ವಾಸಿಗಳು ಯಾವ ರೀತಿಯಾಗಿದ್ದಾರೋ ಅವರಿಗೆಲ್ಲ ಅದೆಲ್ಲ ನನಗೆ ಬೇಡ ಎಂಬುವ ಆ ಒಂದು ಉದ್ದೇಶದಲ್ಲಿ ಬಂದಿದ್ದಾರೆ. ఇబ్బందుల్లో ఉన్న విశ్వాసాన్ని ఆదుకోవాలి, అదే దేవుడి కాంతాన్ని తెలుసుకొని ಸೊ ಸಂಕಷ್ಟದಲ್ಲಿದ್ದಂತ ಆ ಒಂದು ವಿಶ್ವಾಸಿಗರಿಗೆ ನಮ್ಮೊಂದು ಕೈಯನ್ನು ಚಾಚಬೇಕು. ಅದೇ ದೇವರಿಗೆ ನಾವು ಕೊಡುವಂತ ಆ ಒಂದು ದೊಡ್ಡ ಕಾಣಿಕೆಯನ್ನು ನಾವು ಭಾವಿಸಬೇಕಾಗಿದೆ. చాలా మంది ఆదివారం ఇచ్చే కానుక 100 వేస్తారు, మళ్ళీ వచ్చి ఆదివారం దాకా ₹1 చూపారు. ತುಂಬಾ ಜನ ಆ ಒಂದು ಭಾನುವಾರ ₹100 ಇಲ್ಲ ₹50 ಆ ಒಂದು ಕಾಣಿಕೆಯಲ್ಲಿ ಹಾಕ್ತಾ ಇದ್ರೆ, ಮತ್ತೊಂದು ಭಾನುವಾರ ಬಂದು ಆ ₹100 ಹಾಕುವವರೆಗೂ ಈ ನಡುವೆ ಯಾವ ಒಂದು ರೂಪಾಯಿ ಸಹ ಅವ್ರ ಜೋಬಿನಿಂದ ಬಿಟ್ಟು కొంతమంది ఘనత కోసం వారి ఇతర తెలియపరచుకోవడం కోసం దాన్ని పొందారు. ತುಂಬಾ ಜನ ಗಣತಕ್ಕೋಸ್ಕರ ಅವ್ರನ್ನ ತೋರಿಸೋದಕ್ಕೋಸ್ಕರ ಒಂದು ಕಾರ್ಯಗಳು ಮಾಡ್ತಾ ಇರ್ತಾರೆ. తెర వెనుక లేదా ఎవరికి తెలియకుండా
ಆದ್ರೆ ನಿಗೂಢವಾಗಿ ಯಾರಿಗೂ ತಿಳಿದೆ ಮತ್ತೊಬ್ಬರಿಗೆ ನಾವು ಈ ಒಂದು ಸಹಾಯ ನಾವು ಈ ರೀತಿಯಾಗಿ ನಾವು ಮಾಡಬೇಕು ಎಂಬುದೇ. ಯಾರಿಗೆ ಯಾರ ಬಳಿ ಉತ್ತರ ಇರೋದಿಲ್ಲ. ಗ್ರಂಥ 5వ ಅಧ್ಯಾಯ ಸಂಪೂರ್ಣವಾడు ಆತ್ಮೀಯತೆ ಇದ್ದವನು ಆ ಒಂದು ಹಣದ ಮೂಲಕ ಯಾವಾಗ ఆస్తి ఎక్కువ ఉన్నవాడికి ప్రశాంతత ఉండదు. ಜಾಸ್ತಿ ఎందుకంటే బ్యాంక్ లో నాకు బ్యాలెన్స్ అనేది కంగారు చూసుకోవటమే కానీ దాన్ని ఉపయోగించలేని పరిస్థితి. ಬ್ಯಾಂಕಲ್ಲಿ ನನಗೆ ಇದೆ ಇದ್ದಾವೆ ನೋಡ್ಕೊಂಡ್ರೆ ಆದ್ರೆ ಅದು ನಾವು ಪುಸ್ತಕ ಅವನಿಂದ ಆಗುದು 12వ గంటలు ప్రపంచంలో 5వ అధ్యాయం 12వ ಬಗ್ಗೆ 5 ವರ್ಷಗಳು కష్టజీవుడు లేదా రోజువారీ కూలి చేస్తున్న వారు ఆనందంగా ಸೊ ಆ ಒಂದು ಕಷ್ಟ ಜೀವಗಳಿದ್ರೆ ದಿನವಿಡೀ ಕೆಲಸ ಮಾಡುವವರು ಅವರು ಆಗಿ ಹಣವಿದ್ದವರು వాళ్ళు పచ్చడి వెతుకులు తిన్నా వాళ్ళ ముఖంలో ఆనందం కలిగి ಅವರ ಮುಖದಲ್ಲಿ ಸಂತೋಷ ಕಾಣಿಸುತ್ತೆ. కానీ ఐశ్వర్యవంతులు అభివృద్ధిగా ఉంటుంది కానీ ಆದ್ರೆ ಐಶ್ವರ್ಯವಾದ ಹಣವಂತರಿಗೆ ಅವರಿಗೆ ತಿನ್ನುವುದಕ್ಕೆ ಸಂತೃಪ್ತಿಯಾಗಿ ಅವ್ರಿಗಿರುತ್ತೆ. కడుపునిండా తినలేరు కంటి నిండా. ఎందుకంటే వాడుకున్న ఆలోచన డబ్బు సంపాదించాలని కోరిక వాడికి ಸೊ ಯಾಕಂದ್ರೆ ಅವ್ರಿಗಿಂತ ಆ ಒಂದು ದ್ರವ್ಯಾಸೆ ಇನ್ನು ಹಣವನ್ನು ಸಂಪಾದನೆ ಮಾಡಬೇಕು, ಇನ್ನ ಆ ಒಂದು ಜಾಗಗಳನ್ನ ಮುಗಿಸ್ಬೇಕು, ಆ ಒಂದು ಆಸೆಯಿಂದ ಅವನಿಗೆ ನಿದ್ದೆ ಬರುವುದಿಲ್ಲ. పర్లేదు కదా దానం ನಮ್ಮದು ಹೋದು ಹಣ ಇದ್ರೆ ಅದೇ ನಿದ್ದೆ ಬರುತ್ತೆ, ಯಾವ್ದಾದ್ರು ನಿದ್ದೆ ಬಂದಂತ ನಾವು ಹಾಕಿ ನಿದ್ದೆ ಬರುತ್ತೆ ಅಂತ. కానీ దేవుని రాజ్యంలో ప్రవేశించాలంటే ఎలా ఉండాలంటే కొంతవరకు పద్ధతి ఉంది. ಸೊ ದೇವರ ರಾಜ್ಯದಲ್ಲಿ ನಾವು ಪ್ರವೇಶಿಸಬೇಕಂದ್ರೆ ಯಾವ ರೀತಿಯಾಗಿರ್ಬೇಕದು ಆ ಒಂದು ಲೋಕನ ಬರೋದು ಸುವಾರ್ತೆಯಲ್ಲಿ ನಾವು ನೋಡ್ಬೋದು. తిరిగి వచ్చిన మన అంతిమంగా దేవుని రాజ్యంలో ప్రవేశించాలి కాబట్టి ಎಲ್ಲೇ ಸುತ್ತಿ ಬಂದು ಎಲ್ಲೇ ತಿರುಗಾಡ್ಬೋದು ನಾವು ಕೊನೆಗೆ ದೇವರ ರಾಜ್ಯ ಕಡೆಗೆ ನಾವು ಬರಲೇಬೇಕು. ప్రతి ఒక్క హెచ్చరిక మన దేవుని రాజ్యం నడిపించడానికి చేసింది. ಮತ್ತೊಂದು ಎಚ್ಚರಿಕೆ ಮಾತನ್ನು ನಮ್ಮನ್ನು ದೇವರ ರಾಜ್ಯದ ಕಡೆಗೆ ನಮ್ಮನ್ನು ನಡೆಸ್ತಾ ಇದೆ. ಆದ್ರಿಂದ ಈ ಒಂದು ಮಾತುಗಳನ್ನು ನಾವು ನೋಡ್ತಾ ಇದ್ದೇವೆ. 24 చూస్తే 18-24 ఆస్తి గలవారు దేవుని రాజ్యంలో ప్రవేశించారు. ಹಾಗೆ ಯೇಸುವನ್ನು ನೋಡಿ ಧನವಂತರು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ. ಐಶ್ವರ್ಯವಂತರು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ఎవరైతే దేవుని ఎడల ధనవంతులు కాక తమ కొరకే ధనాన్ని తీసుకొస్తారు వాళ్ళు దేవుని రాజ్యం. ಯಾರು ದೇವರ ರಾಜ್ಯದಲ್ಲಿ ದೇವರ ಒಂದು ಸುಖದಲ್ಲಿ ಹಣವಂತನು ಐಶ್ವರ್ಯತನು ಆಗದೆ ಅವರಷ್ಟಿಗೆ ಅವರು ಶ್ರಮಗೋಸ್ಕರ ಹಣವನ್ನು ಸೇರಿಸಿಕೊಳ್ಳೋದು ಅವರು ದೇವರ ರಾಜ್ಯಕ್ಕೆ ಬಾಧ್ಯನಲ್ಲ ಎಂದು రెండో కొరింథీయులకు 8 రాసిన ನೋಡ್ಬೋದು. ఆయన ధనవంతుడై తన దారిద్ర్యం వల్ల మనం ధనవంతులుగా చేయటం కోసం ಆತನು ಐಶ್ವರ್ಯವಂತನು ಆಗಿದ್ರು ಸಹ ನಾವು ನಮ್ಮಲ್ಲಿ ಇದ್ದಂತ ದರಿದ್ರತನು ತೆಗೆಯುವುದಕ್ಕಾಗಿ ಆತನು ದರಿದ್ರಿದ್ದಾನೆ. ఆయన దరిద్రాన్ని ಆತನು ಆ ಒಂದು ದರಿದ್ರತೆಯನ್ನು ಆತನು ಹೊಂದಿದ್ದಾನೆ. అందరికంటే గొప్పదనం. ಎಲ್ಲರಿಗಿಂತಲೂ ಶ್ರೇಷ್ಠವಂತನು ಐಶ್ವರ್ಯವಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತ. ఆయన తగ్గించుకుంటారు. ಆತನೊಟ್ಟಿಗೆ ಆತ್ಮ ತಗ್ಗಿಸಿಕೊಂಡು ದರಿದ್ರನಾಗಿ ಬಂದಿದ್ದಾನೆ. ఈ లోకంలో ధనాన్ని కూర్చుకొని దాన్ని చూసుకుంటా ఆనందించుకుంటే ఎంతో ಲೋಕದಲ್ಲಿ ಅದನ್ನು ನೋಡ್ಬಿಟ್ಟು ಸಂತೋಷ ಪಡೋದ್ರಲ್ಲಿ ಎಷ್ಟು ಸಂತೋಷ ಇರುತ್ತೋ. అసంగంతో ఆరోగ్యం ఎదుట ఉన్నదాన్ని ನಮ್ಮ ಮುಂದೆ ಏನಿದೆಯೋ ಅದರಲ್ಲಿ ಸಂತೃಪ್ತರಾಗಿರಬೇಕು. మనకి ఎదురుకున్న దాన్ని మాత్రమే ನಮ್ಮ ಮುಂದೆ ಇರುವುದರಲ್ಲಿ ಮಾತ್ರವನ್ನು ಅದನ್ನು ನೋಡಿ ಅದರ ಕುರಿತಾಗಿ ಸಂತೃಪ್ತಿಯಾಗಿರಬೇಕು. మొదటి మొదటి 6వ అధ్యాయం 6 ಮೊದಲನೇ ಮತ್ತೆ 6ರಿಂದ ఈ లోకానికి మనం ఏమి తీసుకోవాలి, ఏమి తీసుకురాలేదు. ಈ ಲೋಕಕ್ಕೆ ಬರುವಾಗ ನಾವು ಯಾವುದನ್ನು ಸಹ ಕೊಂಡು ಬಂದಿದ್ದೇವೆ. ఏమీ లేకపోతే ಏನು ಇಲ್ಲದೆ ನಾವು ಬಂದಿದ್ದೇವೆ. అలానే చనిపోయినట్టు కూడా అన్ని అక్షరాలు చేయించింది. ಆದ್ರೂ ನಾವು ಸತ್ತು ಹೋದಾಗ ನಮ್ಮ ಬೇರೆ ಬೇರೆ ಎಲ್ಲ ಗುರುಗಳನ್ನು ಸಿಗದು. కాబట్టి ఈ లోకంలో మనం ఏం తీసుకురాలేదు, ఏం తీసుకోకుండా ಈ ಲೋಕಕ್ಕೆ ನಾವು ಯಾವುದನ್ನು ಕೊಂಡು ಬಂದಿಲ್ಲ. ಅದೇ ರೀತಿಯಾಗಿ ಲೋಕದಿಂದ ನಾವು ಯಾವುದನ್ನು ಸಹ ಕೊಂಡು ಹೋಗೋದಕ್ಕೆ ಆಗುದಿಲ್ಲ. అటువంటి ధనాపేక్ష లేకుండా ఉన్న దాంతో ಆ ರೀತಿಯಾಗಿ ದ್ರವ್ಯ ಆಸೆ ಇಲ್ಲದವರಾಗಿ ಇದರಲ್ಲಿ ಸಂತೃಪ್ತರಾಗಿರ್ಬೇಕು ಅಂತ ಕರ್ತನು ಹೇಳುತ್ತಾನೆ. అంటే మాకు ధనమే వద్దా బ్రదర్ ನಮಗೆ ಹಣವೇ ಬೇಡ ಅಂತ ನಾವು ಕೇಳ್ಬೋದಾ?
కుటుంబ స్నేహితం ನಮ್ಮದು ಮನೆಯ ಒಂದು ಜವಾಬ್ದಾರಿಕೆಗೆ, మన ఆహార అవసరాలు ನಮ್ಮದು ಆಹಾರ ಅಗತ್ಯಗಳಿಗೆ, బిడ్డల అవసరాలు ಮಕ್ಕಳ ಒಂದು ಅಗತ್ಯಗಳಿಗೆ ఎంత ఉంటే చాలు. ಸೊ ಎಷ್ಟು ಬೇಕೋ ಅಷ್ಟಲ್ಲಿ ಮಾತ್ರ. ఎక్కువ ఉంటే నేను అందరికంటే నన్ను ఇచ్చేయి ఉండాలని ఆశ కలిగితే అది నాకు ನಂಗೆ చేస్తాను. ಜಾಸ್ತಿ ಹಣ ಇದ್ದು ನಾನು ಎಲ್ಲರಿಗಿಂತಲೂ ಹೆಚ್ಚಾಗಿ ಕಾಣಿಸಬೇಕಂತ ಆ ಒಂದು ಆಸೆ ಇರ್ತದೆ. ಅದು ನಿತ್ಯ ನಾಶನಕ್ಕೆ ನಮ್ಮನ್ನು ಕೊನೆಯದಾಗಿ ಉದ್ದ ವಚನವನ್ನು ನೋಡೋಣ. మొదటి పుస్తకం 6వ అధ్యాయం ಇಪ್ಪತ್ತರ ಮೊದಲನೇ ಪುಸ್ತಕಕ್ಕೆ 6ನೇ ಅಧ್ಯಾಯ. ಕೆಲವೊಂದು ವಿಷಯದಲ್ಲಿ ಐಶ್ವರ್ಯ ಹಂತರಣ, ನಿರೀಕ್ಷೆಯನ್ನು ತಂದು ನಮ್ಮ ಕುಟುಂಬಕ್ಕೂ ಅನುಭವಕ್ಕೂ ಎಲ್ಲವನ್ನು ಸರಳವಾಗಿ ದಯಮಾಡುತ್ತಾ ದೇವರ ಮೇಲೆ ಈ ಲೋಕದಲ್ಲಿ ನಾವು ಹಣವಂತರಾಗಿ ಐಶ್ವರ್ಯರಾಗಿ ಇದ್ದೀವಿ ಅಂತ ನಾವು ಅಧಿಕಾರದಲ್ಲಿ ಬೆರೆಯದೆ, ఎందుకంటే అది స్థిరమైనదైతే కాదు. ಯಾಕಂದ್ರೆ ನಮ್ಮಲ್ಲಿದ್ದಂತ ಇರುವಂತ ಆ ಒಂದು ಐಶ್ವರ್ಯ ಅದು ಅಸ್ಥಿರವಾಗಿದೆ. ఈ రోజు మన అకౌంట్ లో 10 లక్షలు ఉండొచ్చు. ಇದರ ನಮ್ಮ ಒಂದು ಖಾತೆಯಲ್ಲಿ ಸೇರ್ಕೊಂಡು ఫిష్ చేసిన 10 లక్షలు ಯಾರಾದ್ರೂ ಹಾಕಿದ್ರೆ ಅದು ಅರ್ಥವಾಗಿ సో అది అస్థిరమైనది. ಅದರಿಂದ ನಮ್ಮಲ್ಲಿ ಇದ್ದಂತ ಆ ಒಂದು ಐಶ್ವರ್ಯ ಇದು ಅಸ್ಥಿರವಾಗಿರುವುದು. కాబట్టి మనం అనుభವಿంచడానికి ఎంతైతే కావాలో ಅದರಲ್ಲಿ ನಾವು ಸುಖವಾಗಿ ನಾವು ನಮ್ಮದು ಜೀವನವನ್ನು ನಡೆಸೋದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇದ್ದಲ್ಲಿ ಸಾಕು. ఎందుకంటే మనకి ఏం కావాలని మనకు ಯಾಕಂದ್ರೆ ನಮಗೆ ಯಾವಾಗ ಯಾವೊಂದು ಅಗತ್ಯ ಇರುತ್ತೋ, ಯಾವಾಗ ಯಾವೊಂದು ಆ ಒಂದು ಅಗತ್ಯಗಳು ಬೇಕು ಅಂತ ನಮಗೆ ಮುಂದೆ ಗೊತ್ತಿದೆ. ఆయన మనకు ధారాళంగా దయచేసేది. ಆದ್ದರಿಂದ ಆತನು ಹೇರಳವಾಗಿ ನಮಗೆ ಕೊಡುವಂತನಾಗಿದ್ದು ఆయన ಆತನ ಮೇಲೆ ನಿರೀಕ್ಷೆ ಇಡಬೇಕು. ఇక్కడ రిక్వెస్ట్ చేయట్లేదు, ఆజ్ఞాపించండి అని చెప్పేసి కాదు. ಇಲ್ಲಿ ಅಲ್ಲಿ ಅವರಲ್ಲಿ ಬೇಡ್ಕೊತಾ ಇಲ್ಲ, ಎಲ್ಲಾರನ್ನು ನೀವು ಇದೊಂದು ನಿಯಮ ಅಂತ ನಿಮ್ಮ ಆಜ್ಞೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. దేవుని ನಂಬಿಕೆ ಆತನ ಮೇಲೆ ನಂಬಿಕೆ ಇದ್ದಲ್ಲಿ మన సమస్త అవసరం ನಮಗೆ ಇದ್ದಂತ ಎಲ್ಲಾ ಅಗತ್ಯಗಳನ್ನು ఆయన ఎందుకు ನಂಬಿಕೆ ఆయనలో మనం ನಂಬಿಕೆ. ಆದ್ದರಿಂದ ಆತನ ಮೇಲೆ ನಿರೀಕ್ಷೆಯನ್ನು ನಂಬಿಕೆಯನ್ನಿಟ್ಟು ಆತನಲ್ಲಿ ನಾವು ಐಶ್ವರ್ಯರಾಗಿರಬೇಕು. 7 ಎಚ್ಚರಿಕೆ ಆಗಲ್ಲ. ಹೀಗಾಗಿ ನಾವು 7 ಎಚ್ಚರಿಕೆ ಮಾತುಗಳನ್ನು ಈ ಒಂದು 2 సహోదర ప్రేమ కలిగి ఉంటాం. ಮೊದಲನೇದಲ್ಲಿ ಸಹೋದರ ಪ್ರೀತಿಯನ್ನು, రెండోదిగా ఆతిథ్యం ఇవ్వడం. ಎರಡನೇದು ಮಾಡುವುದು, పథకాల్లో ఉన్న వారిని జ్ఞాపకం చేసుకోవడం. ಬದ್ಧಕಗಳಿದ್ದಂತ ಅವರನ್ನ ನಾವು ನೆನೆಸಿಕೊಳ್ಳುವುದು, కష్టాల్లో ఉన్న వారిని వారి యొక్క శ్రమల్లో వారిని గురించి జ్ఞాపకం చేసుకోవడం లేదా వారి గురించి ప్రార్థన చేయడం. ಕಷ್ಟಗಳನ್ನು ಅನುಭವಿಸ್ತಾರ ಅವರು ನೆನೆಸಿಕೊಂಡು ಅವ್ರ ಗುರುತಾಗಿ ಪ್ರಾರ್ಥನೆ ಮಾಡುವುದು. వివాహం యొక్క శ్రేష్టమైన విషయం ಹೌದು, ದಾಂಪತ್ಯದ ಒಂದು ಶ್ರೇಷ್ಠತೆ, విచారాల గురించి, అలానే ధనాపేక్ష కలిగిన వారి ಅದೇ ರೀತಿಯಾಗಿ ದ್ರವ್ಯ ಆಸೆ ಇದ್ದವರ ಕುರಿತಾಗಿ ನಾವು ಕೇಳಿದ್ದೇವೆ. విషయాలన్నీ మన దిన జీవితంలో జ్ఞాపకం చేసుకోవాలి. ಈ ಒಂದು ಎಲ್ಲಾ ವಿಷಯಗಳನ್ನು ನಮ್ಮ ಎಲ್ಲಾ ದಿನನಿತ್ಯದಲ್ಲಿ ನಾವು ನೆನಪು ಮಾಡ್ತೇವೆ. ఎందుకంటే దేవుడు మనకు యథార్థం కాబట్టి, ಯಾಕಂದ್ರೆ ಶುದ್ಧವಾಗಿ ಕೊಡಬೇಕು. ఆ రీతిగా దేవుడు ಆ ರೀತಿಯಾಗಿ ಆತ್ಮಶುದ್ಧಿಯಾಗಿ